ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನಮ್ಮಲ್ಲಿ ಇವತ್ತು 538ನೆಯ ಕನಕದಾಸರ ಜಯಂತಿಗೆ ಮುಖ್ಯ ಭಾಷಣಕಾರರಾಗಿ ಅಪರೂಪದ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಪ್ರೊಫೆಸರ್ ಮಲ್ಲಿಕಾ ಗಂಟಿಯವರು ಇವತ್ತು ನಮ್ಮ ವಿಶ್ವವಿದ್ಯಾಲಯ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ. ಜೊತೆಗೆ ಅವರು ನಮಗೆಲ್ಲ ಸಿಗದೇ ಅಪರೂಪ. ಇಂಥ ಒಂದು ಸಂದರ್ಭದಲ್ಲಿ ಅವರ ಜೀವನವನ್ನು ಕುರಿತು, ಅವರ ವೃತ್ತಿ ಬದುಕು, ಅವರ ಜೀವನ ಎಲ್ಲವನ್ನು ತಿಳ್ಕೊಳ್ಳೋಣ ಅನ್ನೋ ಬಯಕೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಟುಡಿಯೋ ವಿಭಾಗದಿಂದ ಅವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರನ್ನು ಆಹ್ವಾನಿಸಲು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರದ ಡೀನ್ನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಧಿಕಾರಿಯಾದಂಥ ಡಾಕ್ಟರ್ ಮಹದೇವ ಸರ್ ಅವರು ಬಂದು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀವಿ. ಮೇಡಮ್ ನಮಸ್ಕಾರ. ನಮ್ಮ ಕನ್ನಡ ನಾಡಿನ ದೊಡ್ಡ ಕವಿಯತ್ರಿ, ಅದು ಅಲ್ಲದೆ ನಮ್ಮ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿದ್ದವರು. ನೀವು ಮಾಡಿರ್ತಕ್ಕಂಥ ಸಂಶೋಧನೆಗಳಾಗಿರ್ಬೋದು, ಬರಹ ಆಗಿರ್ಬೋದು, ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶನ ನೀಡುತ್ತೆ. ಆದ್ದರಿಂದ ನಿಮ್ಮ ಪರಿಚಯವನ್ನು ನಮ್ಮ ಯುವಕರಿಗೆ ಒಂದು ಪ್ರೇರಣೆ ಅಂತ ಹೇಳಿ ನಿಮ್ಮನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ನಮ್ಮ ಮಹಾ ಆಕಾಂಕ್ಷೆ. ಆದ್ದರಿಂದ ತಮ್ಮ ಹುಟ್ಟು ಮತ್ತು ಹಿನ್ನೆಲೆ ಬಗ್ಗೆ ಹೇಳ್ತೀರಾ? ಮೊದಲನೇದಾಗಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಈ ಪ್ರಯತ್ನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಉತ್ತರ ಕರ್ನಾಟಕದ ಅವಿಭಜಿತ ಜಿಲ್ಲೆಯಲ್ಲಿ ಹುಟ್ಟಿದವಳು. ಬಾದಾಮಿ ತಾಲೂಕಿನ ಹಂಗರಿಗೆ ಸಣ್ಣಹಳ್ಳಿ ನನ್ನ ಊರದು. ತಾಯಿ ತವ್ರ ಮನೆಯಲ್ಲಿ ಹುಟ್ಟಿದೆ. ಅದು ಬಾಗೇವಾಡ ತಾಲೂಕು ಅಗಸಬಾಳ. ಅದರ ನಂದು ನಿಜವಾದಂಥ ಸಾಂಸ್ಕೃತಿಕ ಮತ್ತು ನನ್ನ ಬದುಕು ರೂಪುಗೊಂಡಿದ್ದು ನಮ್ಮ ತಂದೆಯ ಊರು ಹಂಗರಿಗೆ, ಬಾದಾಮಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಹಂಗರಿಗೆಯಲ್ಲಿ ನನ್ನ ಇಡೀ ವ್ಯಕ್ತಿತ್ವ ನನ್ನ ಬೆಳೆದದ್ದಲ್ಲೇ. ನನ್ನ ಪ್ರಾಥಮಿಕ ಶಿಕ್ಷಣವೂ ಅದೇ ಹಳ್ಳಿಯಲ್ಲಿನೇ ಆಗಿದ್ದು. ಅಂದರೆ ಸ್ಕೂಲ್ ಆಲ್ರೆಡಿ ಹಳ್ಳಿಲಿತ್ತ? ಇಲ್ಲ, ನಮ್ಮ ಹಳ್ಳಿಯಲ್ಲಿತ್ತು. ನನ್ನ ಅಜ್ಜ ಹೆಡ್ ಮಾಸ್ಟರ್ ಆ ಕಾಲಕ್ಕೆ ಬೋರ್ಡ್ ಸ್ಕೂಲ್ನಲ್ಲಿ ನಮ್ಮ ಅಜ್ಜ ಹೆಡ್ ಮಾಸ್ಟ್ರು. ನಾವೆಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿದವರು. ನಮ್ಮ ಅಜ್ಜ ಅವರೆಲ್ಲರೂ ಸ್ವಾತಂತ್ರ್ಯ ಪೂರ್ವದೊಳಗೆ ಶಿಕ್ಷಣ ಪ್ರೇಮಿಗಳಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಣ್ಣ ಪ್ರಮಾಣದ ಒಂದು ಶಿಕ್ಷಣ ಸೇವೆಯನ್ನು ಮಾಡ್ತಾಯಿದ್ರು. ಅವರು ಶಿಕ್ಷಕರಾಗಿದ್ದರು. ನಮ್ಮ ಊರಲ್ಲಿ ಒಂದು ಶಾಲೆ ಇತ್ತು, 5ನೇ ತರಗತಿವರೆಗೆ ಶಾಲೆ ಇತ್ತು. ಸದೈವ ನಮ್ಮ ತಂದೆ ತಾಯಿ ಇಬ್ಬರು ಟೀಚರು, ಶಿಕ್ಷಕರು, ಪ್ರಾಥಮಿಕ ಶಾಲೆ. ಅದರ ದುರ್ದೈವ ಏನು ಅಂತಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಓದೋಂಗಿರಲಿಲ್ಲ. ಶಿಕ್ಷಕರ ಮನೆಯಲ್ಲಿಯೂ ಹೆಣ್ಣು ಮಕ್ಕಳು ಓದಬಾರ್ದು ಅನ್ನುವಂಥ ಒಂದು ನಿಷೇಧವನ್ನು ಇಟ್ಕೊಂಡಂಥ ಕುಟುಂಬ. ಅಂದರೆ ಜಮೀನ್ದಾರಿ ಲಕ್ಷಣಗಳಿರುವಂಥ ಕುಟುಂಬ. ಜಮೀನ್ದಾರರಲ್ಲ, ಜಮೀನ್ದಾರಿಕೆಯ ಸಂಸ್ಕೃತಿಯನ್ನು ಒಪ್ಪಿಕೊಂಡಂಥ ದುಡಿಯೋ ವರ್ಗದ ಒಂದು ಕುಟುಂಬ. ಆ ಕುಟುಂಬದಲ್ಲಿ ನಾನು ಹುಟ್ಟಿದವಳು. ಮೊದಲ ಶಾಲೆಗೆ ಹೋದಂಥ ಮೊದಲ ಹೆಣ್ಣು ಮಗಳು ನನ್ನ ಮನೆಯಲ್ಲಿ. ನಮ್ಮ ತಾಯಿ ಬೇರೆಯವ್ರ ಮನೆಯಿಂದ ನಮ್ಮ ಮನೆಗೆ ಬಂದವಳು. ಅವ್ರ ಮನೆಯಲ್ಲಿ ಅವರನ್ನು ಆ ಕಾಲದ ಮೂಲಿಕೆಯವರಿಗೆ ಓದಿಸಿದ್ರು. ಆದರೆ ನಮ್ಮ ಮನೆಯಲ್ಲಿ ಇಡೀ ನಮ್ಮ ಭಾಗದೊಳಗೆ ಮೊಟ್ಟ ಮೊದಲಿಗೆ ಶಾಲೆ ಮತ್ತು ಕಾಲೇಜು, ಪದವಿ, DU ಡಾಕ್ಟರೇಟು ಈ ಥರದ ಪದವಿಗಳನ್ನು ಪಡೆದುಕೊಂಡಂಥ ಮೊದಲ ಹೆಣ್ಮಗಳು ಅಂತ ತಿಳ್ಕೊಂಡು ಅದನ್ನು ಬಿರುದು, ಅದನ್ನು ಸನ್ಮಾನನೋ ಅವಮಾನ ಗೊತ್ತಿಲ್ಲ, ಆ ಥರದ್ದು ಒಂದಿದು. ಹಳ್ಳಿ ವಾತಾವರಣದಲ್ಲೇ ಬೆಳೆದೆ. ಪ್ರೈಮರಿ ಎಲ್ಲ ನಂದು ಹಳ್ಳಿಯಲ್ಲಿ. ಮುಂದೆ ಹೈಸ್ಕೂಲು ಶಿಕ್ಷಣ ನಂದು ಬಾದಾಮಿಯಲ್ಲೇ ಆಯಿತು. ಜೂನಿಯರ್ ಕಾಲೇಜ್ವರೆಗೂ ಅಲ್ಲೇ ಓದಿದ್ವಿ. ನಾನು ಓದು ಶಾಸ್ತ್ರೋಕ್ತವಾದ ಓದಲ್ಲ ನಂದು. ದಿನನಿತ್ಯ ಶಾಲೆಗೆ ಹೋಗಿ ಪಾಠ ಕೇಳಿ ಓದಿದಂಥ ವ್ಯಕ್ತಿತ್ವ ನಂದಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡು ಕುಟುಂಬ, 4 ಜನ ಕಾಕಂದಿರು, ನಮ್ಮೆಲ್ಲ ಸೋದರತ್ತಿ. ಈ ಕುಟುಂಬದ ಒಳಗಡೆಗೆ ಏನಾದರೂ ಅಗತ್ಯ ಇದ್ದಾಗ ಮಕ್ಕಳನ್ನೇ ಮುಂದೆ ಬಿಡೋದು. ನಾನೇ ಮೊದಲ ಮೊಮ್ಮಗಳಾದ ಕಾರಣಕ್ಕಾಗಿ ಮನೆಯಲ್ಲಿ ಯಾರದೇ ಬಾಣಂತನಾದ್ರೂ ನೋಡ್ಕೊಳ್ಳೋಕೆ ನಾನೇ ಹೋಗಬೇಕು. ಯಾರಿಗಾದ್ರೂ ಅನಾರೋಗ್ಯ ಆದರೆ ಅವ್ರನ್ನ ಆರೈಕೆ ಮಾಡಲಿಕ್ಕೂ ನಮ್ಮನ್ನು ಕಳಿಸ್ಬೇಕು. ಹೀಗಾಗಿ ಶಾಲೆ ಅನ್ನುವಂಥದ್ದು ನನ್ನಂಥವಳಿಗೆ ಅದು ಬಾಲ್ಯದೊಳಗೆ ಹಿಡಿದಿಟ್ಕೊಳ್ಳುವಂಥ ಸಂಗತಿ ಆಗಿರಲಿಲ್ಲ. ಅದು ಶಿಕ್ಷಕರ ಮಕ್ಕಳಾದ ಕಾರಣಕ್ಕಾಗಿ ಅಲ್ಲಿ ಹೆಸರು ಇರ್ತಿತ್ತು, ಪಾಸ್ ಆಗ್ತಾ ಇದ್ದೆ. ನಾನು ಓದು ಜಾನಪದ ಓದು, ನಂದು ನನ್ನ ಶಾಸ್ತ್ರೀಯ ಓದಲ್ಲ. ಹೀಗಾಗಿ ನಾನು ನಿಜವಾಗಿಯೂ ಓದನ್ನು ಪ್ರಾರಂಭ ಮಾಡಿದ್ದು ಡಿಗ್ರಿಗೆ ಬಂದ ಮೇಲೆ. ಅಂದರೆ ನೀವು PU ಓದೋ ಕಾಲಘಟ್ಟದಲ್ಲಿ ನಿಮ್ಮ ಜೊತೆ ಹೆಣ್ಣು ಮಕ್ಕಳೆಲ್ಲ ಕಾಲೇಜ್ ಬರ್ತಾ ನಮ್ಮ ಸಣ್ಣ ತಾಲೂಕು ಬರ್ತಾ ಇದ್ರು ಹೆಣ್ಮಕ್ಳು. ಅಂದ್ರೆ ಮೇಲ್ಜಾತಿ ಹೆಣ್ಣು ಮಕ್ಕಳು ಮಾತ್ರ ನಮ್ಮ ಊರಲ್ಲಿ ಬರ್ತಾ ಇದ್ರು. ಇದ್ದಿದ್ರಲ್ಲಿ ನಮ್ಮದು ಇದನ್ನೇ. ಆದರೆ ನನಗಿಂತಲೂ ಕೆಳಜಾತಿಯ
ಕೆಳ ಸಮುದಾಯದ ಹೆಣ್ಣು ಮಕ್ಕಳು ಅಪರೂಪಕ್ಕೆ ಶಾಲೆಗೆ ಬರ್ತಾಯಿದ್ರು. ವಿದ್ಯಾವಂತರು ನೌಕರಸ್ಥರ ಮಕ್ಕಳು ಮಾತ್ರ ಬರ್ತಾಯಿದ್ರು. ಅದರೊಳಗೆ ನಾವು ಒಬ್ಬರು. ಹೀಗಾಗಿ ನನ್ನ ಬಾಲ್ಯದ ಶಿಕ್ಷಣ ಅನ್ನುವಂಥದ್ದು ಅದು ಪ್ರಾಥಮಿಕ ಆಗಿರ್ಬೋದು, ಮಾಧ್ಯಮಿಕ ಆಗಿರ್ಬೋದು, ಇದು ಶಾಸ್ತ್ರೋಕ್ತವಾಗಿ ನನಗೆ ಶಿಕ್ಷಣ ಲಭ್ಯ ಆಗಲಿಲ್ಲ. ಆದರೆ ಹೇಗೋ ನಾನು ಒಂದು ಹಂತದವರೆಗೂ ನಂತರ ಪ್ರಯತ್ನಪೂರ್ವಕವಾಗಿ ಓದಿ ಒಂದಿಷ್ಟು ವಿದ್ಯೆಯನ್ನು ಪಡ್ಕೊಂಡವರು. ಡಿಗ್ರಿ ಮಾಡಿದ್ದಿಲ್ಲ? ಡಿಗ್ರಿ ತಂದೆ ತಾಯಿಗಳು ಶಿಕ್ಷಕರಾದ ಕಾರಣಕ್ಕಾಗಿ ಅವರಿಗೆ ವರ್ಗ ಅನಿವಾರ್ಯ ಆಗಿತ್ತು. ಯಾವ ಊರಿಗೆ ಹೋಗ್ತಾರೋ ಆ ಊರಿಗೆ ನನ್ನ ಹೆಸರು ಹೋಗ್ತಾ ಇತ್ತು. 1 ವರ್ಷ ಬಾಗಲಕೋಟೆ ಬಸವೇಶ್ವರ ಕಾಲೇಜಿನಲ್ಲಿ BA, 2ನೇ ವರ್ಷ ಜಮಖಂಡಿ, 2-3 ಜಮಖಂಡಿ. ಮುಂದೆ ಆ ಭಾಗದೊಳಗೆ ಕರ್ನಾಟಕ ವಿಶ್ವವಿದ್ಯಾಲಯ ಭಾಳ ದೊಡ್ಡ ವಿಶ್ವವಿದ್ಯಾಲಯ, ಮತ್ತು ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ಅಲ್ಲೇನೆ ಬಂದು ಶಿಕ್ಷಣ ಪಡ್ಕೊಳ್ಳುವಂಥದ್ದು ಉನ್ನತ ಶಿಕ್ಷಣಕ್ಕೆ. ಹೀಗಾಗಿ ನಾನು ಧಾರವಾಡ ವಿಶ್ವವಿದ್ಯಾಲಯವನ್ನು ಪ್ರವೇಶ ಮಾಡೋದು ಮತ್ತು MA ಡಿಗ್ರಿಯನ್ನು ಅಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಇತ್ತು. ನಮ್ಮ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಓದುವ ಕಾಲಘಟ್ಟದಲ್ಲಿ 16, 17, 18 ವಯಸ್ಸಿಗೆ ಮದುವೆ ಮಾಡ್ತಾಯಿದ್ರು. ಅಂದರೆ ನೀವು ಡಿಗ್ರಿ ಓದುವ ಸಂದರ್ಭದಲ್ಲಿ ಮದುವೆಯ ವಿಷಯ ಏನು ಬರಲಿಲ್ವಾ, ಪ್ರಸ್ತಾಪ ಆಗಲಿಲ್ವಾ? ಯಾಕೆಂದರೆ ಆ ಕಾಲಘಟ್ಟದಲ್ಲಿ 18 ತುಂಬ್ತಿದ್ದಂಗೆ ಎಲ್ರಿಗೂ ಮದುವೆ ಮಾಡಿಬಿಡ್ತಿದ್ರು. ಆ ಥರದ್ದು ಏನಾದರೂ ಸಮಸ್ಯೆ ಇಲ್ಲ, ಅದು ವಾಸ್ತವ. ಅದು ನಂದು 13ನೇ ವಯಸ್ಸಿಗೆ ಮದುವೆ ಆಗಿದೆ. ನಿಮ್ದು 13ನೇ ವಯಸ್ಸಿಗೆ ಮದುವೆ ಆದ್ಮೇಲೆ ಡಿಗ್ರಿ ಮಾಡಿದ್ದೀರಿ? ನನ್ನ ಸೋದರ ಮಾವನಿಗೆ, ನಮ್ಮ ತಾಯಿಯ ತಮ್ಮನಿಗೆ ನನ್ನ ಕೊಟ್ಟು ಮದುವೆ ಮಾಡಿದ್ರು. ನಮ್ಮ ಕಡೆಗೆ ಇವತ್ತಿಗೂ ಇದೆ, ಮೊದಲು ಹೆಣ್ಣು ಹುಡ್ತು ಅಂತಂದ್ರೆ ತವ್ರ ಮನೆಗೆ ಕೊಡೋದು. ಅದು ತಾಯಿಯಂದ್ರಿಗೆ ಭಾಳ ದೊಡ್ಡ ಸೌಭಾಗ್ಯ ಅದು, ತವ್ರ ಮನೆಯನ್ನು ಉಳಿಸ್ಕೊಳ್ಳೋದು ಅಂತೇಳಿ. ಅಂದ್ರೆ ಗಂಡನ ಮನೆಯೊಳಗೆ ಏನಾದರೂ ಆಪತ್ತು ಕಷ್ಟ ಬಂದ್ರೆ ತವ್ರ ಮನೆಯೊಳಗೆ ಒಂದು ಜಾಗ ಇರಲಿ ಅಂತ ತಿಳ್ಕೊಂಡು ಮೊದಲ ಮಗಳನ್ನ ತವ್ರ ಮನೆಗೆ ಕೊಡ್ತಾರೆ ಅವರು. ಹೀಗಾಗಿ ನನ್ನ ಮೊದಲ ಮಗಳು ತಮ್ಮನಿಗೆ ನನ್ನ ಮನೆಯಲ್ಲಿ ಕೊಟ್ಟರು. ಹೀಗೆ ಹೊರಗಿಂದ ಇದು ಗೊತ್ತಾಗಲಿಲ್ಲ ನನಗೆ. ಈ ಕೌಟುಂಬಿಕ ದೌರ್ಜನ್ಯ ಇವೇನಿರ್ತಲ್ಲ, ಅತ್ತೆ ಕಾಟ ಇಂಥದ್ದು ಯಾವುದೂ ಇರಲಿಲ್ಲ. ಅಲ್ಲಿ ಅಜ್ಜಿ ಪ್ರೀತಿ. ಹೀಗಾಗಿ ಸೋದರ ಮಾವನಿಗೆ ಕೊಟ್ಟ ಕಾರಣಕ್ಕಾಗಿ 2 ಮನೆಗಳು ಒಂದೇ ಆಗಿತ್ತು. ನನಗೇನು ಬೇರೆ ಬೇರೆ ಅನ್ನಿಸ್ಲಿಲ್ಲ. ನನ್ನ ಸೋದರ ಮಾವ, ನನ್ನ ಗಂಡ ಅಂದರೆ ನಿಮ್ಮ ಮಾವ ಅಂದರೆ ನಿಮ್ಮ ಯಜಮಾನ? ಹೌದೌದು, ನಮ್ಮ ತಾಯಿಯ ತಮ್ಮ. ಅವರು ಆ ಕಾಲದೊಳಗೆ SSLC ಫೇಲ್ ಆಗಿದ್ರು. CRPಯಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ನಂದು 8th ಮುಗಿದು 9th ಇದ್ದಾಗ ಮದುವೆ ಆಯ್ತು ನಂದು. ಮುಂದೆ ಅವರು ಅವಾಗ ವಿದ್ಯಾಪ್ರೇಮಿ ಆಗಿದ್ರು. ಅವ್ರ ಶಿಕ್ಷಣದ ಬಗ್ಗೆ ಅವ್ರಿಗೆ ಕಲಿಬೇಕನ್ನುವಂಥ ಹಂಬಲ ಇತ್ತು. ಬಡತನ ಅವ್ರಿಗೆ ಕಲೀಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ನಮ್ಮ ಮನೆಯೊಳಗೆ ಯಾರು ಓದ್ತಾರೋ ಓದಿಸ್ಬೇಕು ಅನ್ನೋದು ಭಾಳ ದೊಡ್ಡ ಅವ್ರ ಕನಸಿತ್ತು. ಆಮೇಲೆ ಅವರು ಕೆಲಸ ಮಾಡುವಂಥ ಅವರ ವೃತ್ತಿ ಜೀವನದೊಳಗೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಕುಟುಂಬವನ್ನು ಅಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥೆ ಇರಲಿಲ್ಲ. ಸೆಂಟ್ರಲ್ ಗೌರ್ಮೆಂಟದ್ದು ಡ್ಯೂಟಿ ಬೇರೆ ಬೇರೆ ಸ್ಟೇಟ್ನಲ್ಲೇ ಮಾಡಿದರು. ಹೀಗಾಗಿ ಅಲ್ಲಿ ಕ್ವಾರ್ಟರ್ಸ್ಗಳದ್ದು ಸಮಸ್ಯೆ ಇರುವಾಗಂದ್ರೆ ನನ್ನನ್ನು ಇಲ್ಲೇ ತವ್ರ ಮನೆಯಲ್ಲೇ ಬಿಟ್ಟಿದ್ದರು. ಅನಿವಾರ್ಯವಾಗಿ ನಾನು ಇಲ್ಲಿರೋ ಕಾರಣಕ್ಕಾಗಿ ಹೆಸರು ಶಾಲೆಯಲ್ಲಿರ್ತಿತ್ತು, ಮನೆಯೊಳಗೆ ನಾವೆಲ್ಲ ಮನೆ ಕೆಲಸ. ಮೇಡಮ್, ಡಿಗ್ರಿ ಆದಮೇಲೆ ನಿಮ್ಮ ವೃತ್ತಿ ಬದುಕಿ ಹೇಗಿತ್ತು? ನನಗೆ ಬಾಲ್ಯದಿಂದನೂ ನಂಗೆ ಅದೊಂದು ಹುಚ್ಚಿತ್ತು. ಏನು ಅಂತಂದ್ರೆ, ನಂಗೆ ಪ್ರೈಮರಿ ಒಳಗೆ ಒಬ್ಬರು ನನ್ನ ಮೇಲೆ ಗಾಢವಾದಂಥ ಪ್ರಭಾವ ಬೀರಿದಂಥ ಒಬ್ಬರು ಶಿಕ್ಷಕರದಾರ. ತಂದೆ ತಾಯಿಗಳು ಶಿಕ್ಷಕರಾದರೂ ಅವ್ರ ಪ್ರಭಾವ ನನ್ನ ಮೇಲಿಲ್ಲ. ಒಬ್ಬರು ಆಡ್ಗಲ್ ಅನ್ನುವಂಥ ಅವಿವಾಹಿತೆ ಟೀಚರ್ ಇದ್ದರು. ಅವರು ಭಾಳ ಶಿಸ್ತಿನ ಸಿಪಾಯಿ. ಅವರು ಎಷ್ಟು ನೀಟಾಗಿ ಸ್ಕೂಲಿಗೆ ಬರೋದು. ನಾನು ಸ್ಕೂಲಿಗೆ ಹೋದ ಹೊತ್ತಿನೊಳಗೆ ಅವ್ರು ಪಾಠ ಮಾಡುವಂಥದ್ದನ್ನು ಅವ್ರು ನಮ್ಮ ತಾಯಿಗೆ ಹೇಳ್ತಾಯಿದ್ರು, ಚುರುಕದಳ ಶಾಲೆಗೆ ಕಳಿಸು ಅಂಥೇಳಿ. ಆದರೆ ನಾನು ಶಾಲೆಗೆ ಕಳಿಸುವಷ್ಟು ನಮ್ಮ ತಾಯಿಗೆ ಆಗ್ತಾ ಇರಲಿಲ್ಲ. ನಮ್ಮ ತಂಗಿ ಅಂದರೆ ಸಣ್ಣವ್ರು ಇದ್ದರು, ಅವ್ರನ್ನೆಲ್ಲ ಜೋಪಾನ ಮಾಡೋ ಅಗತ್ಯ ಇರ್ತಿತ್ತು. ಇವಾಗ ನಂಗೆ ಮನೆಯಾಗ ಆಳಿಟ್ಕೊಂಡು ಕೆಲಸ ಮಾಡುವಂಥ ಸಂದರ್ಭಗಳು ಇರಲಿಲ್ಲ. ಎಲ್ಲನೂ ಅವರೇ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ನನಗೆ ಮನೆಯೊಳಗೂ ಕೆಲಸ ಮಾಡೋಕೆ ಒಂದು ಆಳಿನ ರೂಪದೊಳಗೂ ಇದ್ದೆ, ಮತ್ತು ಅದು ಅನಿವಾರ್ಯ ಆಗಿತ್ತು. ಹೀಗಾಗಿ ನನಗೆ ಆ ಶಿಕ್ಷಕರ ಪ್ರಭಾವ ಇತ್ತಲ್ಲ, ನಂಗೆ ಅದೆಲ್ಲೋ ಒಂದು ಕಡೆ ಒಳಗಡೆಗೆ ನಾನು ನೌಕರಿ ಮಾಡಬೇಕನ್ನೋದು ಇತ್ತು, ಏನೋ ಗೊತ್ತಿಲ್ಲ. ಮುಂದೆ ಹೈಸ್ಕೂಲ್ಗೆ ಬರೋನು ಅಂಥದ್ದೇ ಒಬ್ಬರು ಶಿಕ್ಷಕರು ಸಿಕ್ಕರು. ಇವರೆಲ್ಲರ ಪ್ರಭಾವದಿಂದ, ಅದ್ರ ಜೊತೆಗೆ ನಮ್ಮ ತಂದೆ ಜಮೀನ್ದಾರಕ್ಕೆ ಅವ್ರ ಗುಣಗಳೇ ಇದ್ವಲ್ಲ, ಅದರಿಂದ ಬಿಡುಗಡೆ ಹೊಂದಬೇಕಂದ್ರೆ ನಾವು ಒಂದು ನೌಕರಿ ಮಾಡಬೇಕು ಅನ್ನೋದು ನನ್ನ ಒಳಗಿತ್ತು. ಇಂಥದೇ ನೌಕರಿ ಇಲ್ಲ, ಯಾವುದು ಒಟ್ಟು ನಂಗೊಂದು ನೌಕರಿ ಬೇಕು, ಒಟ್ಟು ಒಂದು ಉದ್ಯೋಗ ಮಾಡಬೇಕು. ಯಾಕಂದ್ರೆ ನನ್ನ ಗಂಡ ಕರ್ಕೊಂಡು ಹೋಗುವಂಥ ಸ್ಥಿತಿ ಒಳಗಿರಲಿಲ್ಲ. ನಮ್ಮ ತಂದೆ ಮಹಾ ಫ್ಯೂಡಲ್ ಮನೆಯೊಳಗೆ. ಅಂದ್ರೆ ನಮಗೊಂದು ಉದ್ಯೋಗ ಸಿಕ್ತು ಅಂತಂದ್ರೆ ಒಂದಿಷ್ಟು ನಾವು ಬಿಡುಗಡೆ ಹೊಂದಬಹುದು ಕುಟುಂಬದಿಂದ ಅನ್ನುವಂಥದ್ದು ಎಲ್ಲೋ ಒಂದು ಆ ಬಿಡುಗಡೆಯ ಕಲ್ಪನೆ ಇತ್ತು. ನನಗೆ ಈ ಥರದ ಅಧ್ಯಾಪಕರ ಶಿಕ್ಷಕರ ಪ್ರಭಾವ ಆಗಿತ್ತು. ಆಮೇಲೆ ನಾನು ಬಾಲ್ಯದೊಳಗೆ ಒಂದಿಷ್ಟು ಕಾದಂಬರಿಗಳನ್ನು ಓದು ಹುಚ್ಚಿತ್ತು ನನಗೆ. ಆದರೆ ನಮ್ಮ ತಂದೆ ಓದಿಸ್ಕೊಡ್ತಿರ್ಲಿಲ್ಲ. ನಮ್ಮ ಭಾಗದಲ್ಲಿ ಇನ್ನೂ ಇದೆ. ನೀವು ದಾವಣಗೆರೆ ಆ ಕಡೆಗೆ ಬಂದರೆ ಅಂದ್ರೆ ತುಂಗಭದ್ರೆ ಆಚೆಗೆ ಬಂದ್ರೆ ಹೆಣ್ಣು ಮಕ್ಕಳು ಕಾದಂಬರಿಗಳನ್ನು ಓದಿದ್ರೆ ಕೆಡ್ತಾರ ಅನ್ನೋವಂಥ ಅಭಿಪ್ರಾಯ ಐತಿ. ಅದು ಅವತ್ತು ಭಾಳ ಇತ್ತು, ಇವತ್ತಿಗೂ ಇದೆ ಅದು. ಹೀಗಾಗಿ ನಾನು ಮನೆಯೊಳಗೆ ಈ ಕತೆ ಕಾದಂಬರಿ ಇಂಥವೆಲ್ಲ ನಮ್ಮ ತಂದೆ ನೋಡೋ ಹಾಗೆ ಓದುವಂಗಿರಲಿಲ್ಲ. ಅವ್ರು ಇರಲಾರ್ದಾಗ ನಾವು ಓದ್ತಾ ಇದ್ವಿ. ಮತ್ತು ಅವ್ರು ಎಲ್ಲರೂ ಮಲಗಿದ ಮೇಲೆ
ಆ ಕೆಲಸ ನಾವು ಮಾಡ್ತಾ ಇದ್ವಿ. ಹೀಗಾಗಿ ನಾನು ಓದು ಭಯದಿಂದನೇ ಪ್ರಾರಂಭ ಆಯ್ತು. ಅದು ಪ್ರೀತಿಯಿಂದ ಪ್ರಾರಂಭ ಆಗಿದ್ದಲ್ಲ. ನಿಮ್ಮ ಓದುವ ಸಂದರ್ಭದಲ್ಲಿ ನಿಮಗೆ ಪ್ರಭಾವ ಬೀರದಂಥ ಪುಸ್ತಕ ಯಾವುದಿರ್ಬೋದು? ಅವಾಗ ಸಾಯಿ ಸುತ್ತೆ ಇವ್ರದೆಲ್ಲ ಕಾದಂಬರಿಗಳು ಬರ್ತಾ ಇದ್ವು, ಧಾರಾವಾಹಿಗಳು, ಈ ಥರದ ಅಂಥವೆಲ್ಲ ಓದಿ ಬೆಳೆದವರು. ಅದ್ರ ನಾನು ಪಿ ಜಿಗೆ ಬಂದಮೇಲೆ, MAಗೆ ಬಂದಮೇಲೆ ನಂಗೆ ಕಟ್ಟಿಮನಿಯವ್ರ ಪರಿಚಯ ಆಯಿತು. ಬಸವರಾಜ ಕಟ್ಟಿಮನಿ ಭಾಳ ದೊಡ್ಡ ಸಾಹಿತಿಗಳು, ಪ್ರಗತಿಶೀಲದ ಕಾದಂಬರಿಕಾರರು, ಚಿಂತಕರು. ಹೌದು, ಅವರ ಪ್ರಭಾವ ನನ್ನ ಮೇಲೆ ಆಯಿತು. ಅವರು ನನಗೆ ಈ ಎಡಪಂಥೀಯ ಸಾಹಿತ್ಯವನ್ನು ಪರಿಚಯಿಸಿದವರು. ಮ್ಯಾಕ್ಸಿಮ್ ಗಾರ್ಕಿಯನ್ನು ಅವರು ಓದಕ್ಕೆ ಹಚ್ಚಿದ್ರು, ಟಾಲ್ಸ್ಟೈನನ್ನು ಅವರು ಓದಕ್ಕೆ ಹಚ್ಚಿದ್ರು. ಆಮೇಲೆ ಆ ಸಂದರ್ಭದಲ್ಲಿ ಅನಾಕೃತ, ಅರಸು, ಇವ್ರು ಏನಿದ್ದು, ನಿರಂಜನ, ಇವರೆಲ್ಲ ಸಾಹಿತ್ಯವನ್ನು ಕೃತಿಗಳನ್ನು ಕೊಟ್ಟು ಓದಿಸುವಂಥ ಕೆಲಸವನ್ನು ಅವ್ರು ಮಾಡಿದರು. ಅವ್ರ ಪ್ರಭಾವ ನನ್ನ ಓದಿನೊಳಗೆ ಇದೆ. ಓದು, ಬರಹ, ನನ್ನ ಮಾತು, ಅದೆಲ್ಲ ಅವರಿಂದ ನಾವು ಪ್ರಭಾವಿತಳಾಗಿ ಈ ಒಂದು ವೈಚಾರಿಕ ನೆಲೆಗೆ ಬರಲಿಕ್ಕೆ ಸಾಧ್ಯ ಆಯಿತು. ಮೇಡಮ್, ಫಸ್ಟ್ ನೀವು ವೃತ್ತಿಯನ್ನು ಆರಂಭಿಸಿದ್ದೆಲ್ಲಿ, ಹೇಗೆ ವೃತ್ತಿಯನ್ನು? ನನ್ನದು MA ಮುಗಿದ ತಕ್ಷಣ ನಮ್ಮ ಬಾದಾಮಿ ತಾಲೂಕಿನ ಒಂದು ಕೆರೂರು ಅಂತ ಒಂದು ಊರಿದೆ, ನಮ್ಮ ಹಳ್ಳಿ ಪಕ್ಕನೇ ಅದು. ಆವಾಗ ಗುಂಡೂರು ಅವರು CM ಆಗಿದ್ದರು. ಅವಾಗ ಒಂದಿಷ್ಟು 200-300 ಕಾಲೇಜುಗಳನ್ನು ಕೊಟ್ಟಿದ್ದರು, ಜೂನಿಯರ್ ಕಾಲೇಜುಗಳನ್ನು. ಆವಾಗ ಪರ್ಮಿಷನ್ ಕೊಟ್ಟಿದ್ದರು. ಹಾಗೆ ನಮ್ಮ ಊರಿಗೂ, ನಮ್ಮ ಕೆರೂರಿಗೆ ಒಂದು ಪರ್ಮಿಷನ್ ಸಿಕ್ಕಿತ್ತು, ನಮ್ಮ ಪಕ್ಕದ ಹಳ್ಳಿಗೆ. ಅದು ಪಕ್ಕದ್ದೇ ಇರುವ ಕಾರಣಕ್ಕಾಗಿ ಮೊದಲ ಜೂನಿಯರ್ ಕಾಲೇಜ್ ಅದು ಕಾಂಪೋಸಿಟ್ ಜೂನಿಯರ್ ಕಾಲೇಜು. ಹೀಗಾಗಿ ನಮ್ಮ ಮನೆಯಾಗ ಇರುವಂಥ ಹಿರಿಯರೆಲ್ಲ ಹೋಗಿ ನಮ್ಮ ಹೆಣ್ಮಗಳು ಹೋಗ್ಬೇಕೆಲ್ಲ ನೌಕರಿ ಮಾಡಲಿ ಅಂತ ತಿಳ್ಕೊಂಡು ಕೇಳಿ ಆ ಒಂದು ಕಾಲೇಜಿಗೆ ನನ್ನನ್ನು ಸೇರಿಸಿದ್ರು. ಆ ಕಾಲೇಜಿಗೆ ಪರ್ಮಿಷನ್ ಕೊಡಿಸಿದವರು ಅವತ್ತಿನ ಸಚಿವರಾಗಿದ್ರಲ್ಲ BB ಚಿಮ್ಮನಕಟ್ಟಿ, ಅವರು ಆ ಕಾಲೇಜಿಗೆ ಪರ್ಮಿಷನ್ ಕೊಡಿಸಿದ್ರು. ಆ ಕಾರಣಕ್ಕಾಗಿ ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ನನ್ನನ್ನಲ್ಲೇ ಉಪನ್ಯಾಸಕಿಯಾಗಿ ತಗೊಂತು. ಹೌದು, ನಾನು ಜೂನಿಯರ್ ಕಾಲೇಜಿಗೆ ಸೇರ್ಪಡೆಯಾದೆ 83ರಲ್ಲಿ. ಕಾಲೇಜಿನ ಉಪನ್ಯಾಸಕಿ ಆದಮೇಲೆ ಈ ಸಾಹಿತ್ಯದ ಕೃಷಿಯನ್ನು ನೀವು ಅಳವಡಿಸ್ಕೊಂಡಿದ್ದ ಹೇಗೆ? ನೀವು ಯಾವ್ಯಾವ ಪುಸ್ತಕಗಳನ್ನು, ಕವಿತೆಗಳನ್ನು, ಲೇಖನಗಳನ್ನು ಬರೆದಿದ್ದೀರಿ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ, ಜನರಿಗೆ ತಿಳಿಸ್ಬೋದಾ? ನಾನು PhD ಮಾಡೋ ಹೊತ್ತಿನೊಳಗೆ ಕಟ್ಟಿಮನಿಯವರ ಪ್ರಭಾವ ಇತ್ತಲ್ಲ, ಕವಿತೆ ಬರಿತಾ ಇದ್ದೆ. ಒಂದ್ಸಲ ಅವ್ರ ಮನೆಗೆ ಹೋದ ನನ್ನೊಂದು ಡೈರಿ ಬಿಟ್ಟು ಬಂದಿದ್ದೆ. ಕಟ್ಟಿಮನಿಯವರ ಡೈರಿ ಓದಿ ಅವರು ನನ್ನ ಪದ್ಯಗಳನ್ನು ನೋಡಿ ಸ್ವತಃ ನನ್ನ ಕವನ ಸಂಕಲನವನ್ನು ಪ್ರಕಟ ಮಾಡಿಸ್ತವರು, ಬಿಡುಗಡೆ ಮಾಡಿಸ್ತವರು ಬಸವರಾಜ ಕಟ್ಟಿಮನಿಯವರು. ಸಾಹಿತ್ಯ ಲೋಕಕ್ಕೆ ನನ್ನ ಕಿರುಬೆರಳಿನಿಂದಲ್ಲ, ಇಡೀ ಹಸ್ತವನ್ನು ಹಿಡ್ಕೊಂಡು ನಾನು ಕರ್ಕೊಂಡು ಬಂದವರು ಮಹಾತ್ಮರವರು. ಹೀಗಾಗಿ ಆ ಬರೆಯೋದು ನನ್ನ ಮೊದಲ ಸಂಕಲನ ತುಳಿಯದಿರಿ ನನ್ನ ಅನ್ನುವಂಥ ಕವನ ಸಂಕಲನ ಬಂದಮೇಲೆ ನಂಗೆ ಬರೀಬೇಕು ಅನ್ನುವಂಥ ಅಪೇಕ್ಷೆ, ಉತ್ಸಾಹ ಹುಟ್ಕೊಂತು. ಮತ್ತು ಜೊತೆಗೆ 87ರೊಳಗೆ ನನಗೆ ವಿಶ್ವವಿದ್ಯಾಲಯಕ್ಕೆ ಹೋಗುವಂಥ ಒಂದು ಅವಕಾಶ ಸಿಕ್ತು. ಗುಲ್ಬರ್ಗ ವಿಶ್ವವಿದ್ಯಾಲಯದೊಳಗೆ ನಾನು ಉಪನ್ಯಾಸಕಿಯಾಗಿ ಸೇರಿಕೊಂಡೆ. ಮತ್ತು ವಿಶ್ವವಿದ್ಯಾಲಯಕ್ಕೆ ಹೋದ್ಮೇಲೆ ಓದುವ, ಬರೆಯುವ, ಸಂಶೋಧನೆ ಮಾಡುವ, ವಿಮರ್ಶೆ ಇವೆಲ್ಲ ಸಹಜವಾಗಿ ಇದ್ದೇ ಇರ್ತವೆ. ಆ ವಾತಾವರಣದಲ್ಲಿ ನನಗೆ ಓದು, ಬರಹ, ಬರೆಯುವುದು ಇದು ವೃತ್ತಿಗೂ ಸಂಬಂಧಪಟ್ಟ ಹಾಗೆ, ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ನಾವೇ ಕಟ್ಕೊಳ್ಬೇಕು, ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಒತ್ತಡಗಳೇ ಇದ್ವಲ್ಲ, ಈ ಒತ್ತಡದ ಕಾರಣಕ್ಕಾಗಿ ಸಾಹಿತ್ಯ ಕ್ಷೇತ್ರದೊಳಗೆ ನಂಗೆ ತಿಳಿದದ್ದನ್ನು ನಾನು ಬರೆಯುವಂಥ ಪ್ರಯತ್ನ ಮಾಡಿದೆ. ನಮ್ಮ ಅನುಭವಗಳನ್ನು ನಾವು ಯಾವುದನ್ನು ಕುಟುಂಬದೊಳಗೆ, ಸಮಾಜಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ, ಅದನ್ನು ಬರಹದ ಮೂಲಕ ಹೇಳಿ ಹಗುರಾಗುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ. ಮತ್ತು ಮೇಡಮ್, ಈಗ ನೀವು ಆಲ್ರೆಡಿ ಬಸವಣ್ಣನ ಚಿಂತನೆಗಳು ಮತ್ತು ಕನಕದಾಸರ ಚಿಂತನೆಗಳ ಈ ಮೌಲ್ಯಗಳನ್ನು ಸಾಮಾಜಿಕವಾಗಿ ಒಂದಷ್ಟು ಕಟ್ಟಿಕೊಟ್ಟಿದ್ದೀರಿ ಬರವಣಿಗೆ ಮೂಲಕ. ನಿಮಗೆ ಈ ಬಸವಣ್ಣ ಮತ್ತು ಅಕ್ಕಮಹಾದೇವಿ ಅನುಭವ ಮಂಟಪದ ಆ ಚಿಂತನೆಗಳು ಜನರಿಗೆ ಯಾವ ಥರ ತಿಳಿಸ್ತೀರಿ? ನಾನು ಓದುವ ಹೊತ್ತಿನಲ್ಲಿನೇ MAದಲ್ಲಿನೇ ನಾವು ಶರಣ ಸಾಹಿತ್ಯವನ್ನು, ಬಸವಾದಿ ಶರಣರ ಬಗ್ಗೆ ಓದುವಂಥ ಅವಕಾಶ ಪಠ್ಯದ ಮೂಲಕವೂ ಇತ್ತು. ಜೊತೆಗೆ ನಮ್ಮ ಗ್ರಾಮಗಳು ಇವತ್ತಿಗೂ, ನಮ್ಮ ಹಳ್ಳಿ ಅದು ಉತ್ತರ ಕರ್ನಾಟಕದ ಹಳ್ಳಿಗಳು ಬಸವಣ್ಣನ ವಿಚಾರಧಾರೆಗೆ ಒಳಪಟ್ಟು ಎಲ್ಲ ಸಮುದಾಯಗಳು ಆ ಸಿದ್ಧಾಂತವನ್ನು ಆಚರಣೆಯಲ್ಲಿ ಇಟ್ಕೊಂಡಂಥ ಸಮುದಾಯಗಳು ನಮ್ಮ ಭಾಗದೊಳಗೆ. ಹೀಗಾಗಿ ಬಸವಣ್ಣನ ವಿಚಾರಧಾರೆ, ಅಕ್ಕಮಹಾದೇವಿಯ ಇದ್ರದ್ದೆಲ್ಲ ನಮ್ಮ ಕುಟುಂಬದಲ್ಲಿನ ಇರ್ತಿತ್ತು. ಭಜನೆ ಮಾಡ್ತಾಯಿದ್ರು, ಆಮೇಲೆ ಲಿಂಗ ದೀಕ್ಷೆ ತೆಗೆದುಕೊಳ್ತಾ ಇದ್ರು, ಇವೆಲ್ಲ ಇದ್ದು. ಅದರ ಓದಿನ ಮೂಲಕ ನಾನು ವಚನ ಸಾಹಿತ್ಯವನ್ನು ಓದುವಾಗ ನನಗೊಂದಿಷ್ಟು ಸಾಮಾಜಿಕವಾದಂಥ ಬದಲಾವಣೆಗೆ ಆ ಕಾಲದೊಳಗೆ 12ನೇ ಶತಮಾನದೊಳಗೆ ಶರಣರು ಮಾಡಿದಂಥ ಆ ಪ್ರಯತ್ನ ಇತ್ತಲ್ಲ, ಭಾಳ ದೊಡ್ಡ ಒಂದು ಪ್ರಯೋಗ ಅದು. ಸಾಮಾಜಿಕ ಬದಲಾವಣೆಯನ್ನು ಬಯಸಿ, ಹಂಬಲಿಸಿ ಎಲ್ಲ ಸಮುದಾಯಗಳನ್ನು ಒಳಗೊಂಡ ಹಾಗೆ ಮಾಡಿದಂಥ ಆ ಪ್ರಯೋಗ ಇದೆಯಲ್ಲ, ಅದು ಪ್ರಜಾಪ್ರಭುತ್ವದ ನಿಜವಾದ ಅರ್ಥದೊಳಗೆ ಇವತ್ತು ನಾವು ಅದನ್ನು ಭಾಳ ಬೆರಗಿನಿಂದ ನೋಡಬೇಕಾಗತ್ತೆ. ಭಾಳ ಆಶ್ಚರ್ಯದಿಂದಲೇ ಅದನ್ನು ನೋಡುವಂಥ ಸಂದರ್ಭದಲ್ಲಿ ಇವತ್ತದೇ 21ನೇ ಇಷ್ಟೆಲ್ಲ ವೈಚಾರಿಕವಾದಂಥ ಮತ್ತು ಎಲ್ಲ ಅನುಕೂಲಗಳಿರುವಂಥ ಈ ಸಂದರ್ಭದಲ್ಲಿಯೂ
ಸಾಮಾಜಿಕ ಅನಿಷ್ಟವಾಗಿ ಉಳಿದುಕೊಂಡಂಥ ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದನ್ನು ಮೀರುವಂಥ ಪ್ರಯತ್ನ ಇವತ್ತಿಗೂ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಆದರೆ ಆ ಕಾಲದೊಳಗೆ ಅವ್ರು ಮೀರಿದ್ರಲ್ಲ, 12ನೇ ಶತಮಾನದಲ್ಲಿ ಅವ್ರು ಮೀರಿದರು. ಮತ್ತು ಹೆಣ್ಣು ಅನ್ನುವಂಥ ಕಾರಣಕ್ಕಾಗಿ ಅಕ್ಕ ಮಹಾದೇವಿ ಅನುಭವಿಸಿದಂಥ ನೋವುಗಳಿದ್ವಲ್ಲ, ಅವು 21ನೇ ಶತಮಾನದ ಹೆಣ್ಣು ಮಕ್ಕಳ ನೋವುಗಳು ಹೌದು. ಮೇಲ್ಜಾತಿ ಹೆಣ್ಮಕ್ಳಿಗೆ ಆ ರೀತಿಯಾದಂಥ ನೋವುಗಳು ಇರಲಿಕ್ಕಿಲ್ಲ. ಕೆಳಜಾತಿ ಹೆಣ್ಮಕ್ಳು ಎಲ್ಲ ರೀತಿಯಿಂದ ಸಾಮಾಜಿಕ ಅಪಮಾನಗಳನ್ನು, ಕೌಟುಂಬಿಕ ದೌರ್ಜನ್ಯಗಳನ್ನು ಇದನ್ನು ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೇವೆ, ಅದನ್ನು ಎದುರಿಸ್ತಾ ಇದ್ದೇವೆ. ಹೀಗಾಗಿ ನನಗೆ ಶರಣರ ವಿಚಾರಧಾರೆ, ಸಂತರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಅಥವಾ ಶರೀಫರಾಗಿರ್ಬೋದು, ಗುರುಗೋವಿಂದ ಭಟ್ರಾಗಿರ್ಬೋದು, ಅಂದರೆ ಜಾತ್ಯತೀತವಾದಂಥ ತುಡಿತವನ್ನು ಇಟ್ಕೊಂಡು ಸೃಷ್ಟಿ ಮಾಡಿದಂಥ ಆ ಕಾಲದ ಸಾಹಿತ್ಯ ಮತ್ತು ಅವ್ರ ಬದುಕು ನಮಗೆ ಇವತ್ತಿನ ಸಂದಿಗ್ಧತೆಗೆ, ಇವತ್ತಿನ ಕತ್ತಲೆಯ ಲೋಕಕ್ಕೆ ಒಂದು ಬೆಳಕನ್ನು ನೀಡುವಂಥ ಭಾಳ ದೊಡ್ಡ ಶಕ್ತಿ ಇರುವಂಥ ಸಾಹಿತ್ಯ ಮತ್ತು ಕಾಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಡಮ್, ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಯಾಕೆಂದರೆ ಈ ಪ್ರಶ್ನೆ ವೆರಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಆಧುನಿಕ ಯುಗದಲ್ಲಿ ಕನಕದಾಸರ ಬಗ್ಗೆ ತಾವು ಅಧ್ಯಯನ ಮಾಡಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ. ಈ ಆಧುನಿಕ ಯುಗದಲ್ಲಿ ಉಡುಪಿಯಲ್ಲಿ ಕನಕದಾಸರು ಶ್ರೀಕೃಷ್ಣನ ಹಿಂದೆಯಿಂದ ನೋಡಿದ್ರು ಅದು ಒಂದು ಕನಕ ಕಿಂಡಿಯಾಗಿ ಇವತ್ತಿಗೂ ಒಂದು ಗುರುತು ಇದೆ. ಇಡೀ ಜಗತ್ತಿನಾದ್ಯಂತ ನೀವು ಯಾರಾದರೂ ಇವತ್ತು ನಾವು ಒಬ್ಬ ದಾರ್ಶನಿಕ ದೇವರನ್ನು ನೋಡಿದ್ದಾನೆ, ಇವತ್ತು ಸಾಕ್ಷಿ ಸಮೇತ ಇವತ್ತು ಸಾಕ್ಷಿ ಇದೆ ಅನ್ನೋದಾದರೆ, ಇಡೀ ನಮ್ಮ ಒಂದು ಆಧ್ಯಾತ್ಮಿಕವಾಗಿ ಅಥವಾ ದೇವರನ್ನು ನೋಡುವ ಚಿಂತನೆಗಳಲ್ಲಿ ನಾವು ನೋಡೋದಾದರೆ ಅದು ಉಡುಪಿ ಶ್ರೀಕೃಷ್ಣನ ಆ ಕನಕನ ಕಿಂಡಿ ಹೊಂದಿರುತ್ತೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅದು ಇಲ್ಲ, ಅದು ಇವತ್ತಿಗೂ ನನಗೂ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾನು ಸುಮ್ಮನೆ ತರ್ಕಬದ್ಧವಾಗಿ ಆಲೋಚನೆ ಮಾಡಿದೆ. ಸಂಶೋಧನೆ ಇದನ್ನೇ ಬೇರೆ ಇದೆ. ಅದಕ್ಕಿಂತಲೂ ಸುಮ್ಮನೆ ಹಾಗೇನೆ ನಾವು ನೋಡಿದ್ವಿ ಅಂತಂದ್ರೆ ಬಹುಶಃ ಅದು ಮೊದಲು ಬಾಗಿಲಿರಬೇಕು ಅಂತ ಅನಿಸ್ತಾ ಇದೆ ನನಗೆ. ಕನಕದಾಸರಂಥ ವೈಚಾರಿಕ ವ್ಯಕ್ತಿಗಳ ಒಂದು ಗುಂಪಿತ್ತಲ್ಲ, ಶ್ರೇಷ್ಠರ ದಾಸ ಪರಂಪರೆಯ ಗುಂಪಿತ್ತಲ್ಲ, ಅದು ಕೃಷ್ಣನನ್ನ ಕೇಂದ್ರಿತವಾಗಿ ಬೆಳೆದುಕೊಂಡು ಒಂದು ಭಕ್ತಿ ಪರಂಪರೆಯನ್ನು ಬೆಳೆದಿತ್ತು. ಅವರು ಎಲ್ಲಿ ಗುಡಿ ಪ್ರವೇಶದ ಸಂದರ್ಭದೊಳಗೆ ಅಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಪ್ರವೇಶ ಮಾಡಲಾರದ ಹಾಗೆ ಅದನ್ನು ತಡೆಯುವ ಕೆಲಸ ಮಾಡ್ಯಾರ. ಅಲ್ಲೇ ತಡೆದು ನಿಲ್ಲಿಸ್ಯಾರ. ಆಮೇಲೆ ಅದು ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನೋವಂಥ ಕಾರಣಕ್ಕೆ ಅಥವಾ ಸಂಧಾನ ಆಗಿರ್ಬೋದು ಏನಾದರೂ ಅಲ್ಲಿ ಮಾತುಕತೆಯಾಗಿ, ನೀವು ಇಷ್ಟ ಕಿಂಡಿಯಾಗಿ ನೋಡ್ರಿ, ನಾವು ಈ ಕಡೆಯಿಂದ ಬರ್ತೀವಿ ಅಂಥೇಳಿ. ಅದರ ನನಗೆ ಪವಾಡಗಳ ಬಗ್ಗೆ ನಂಬಿಕೆ ಇಲ್ಲ. ಅಲ್ಲ, ಪವಾಡ ಅಲ್ಲ, ಈ ದೇವರು ಇದ್ದಾನೆ ಅನ್ಲಿಕ್ಕೆ ನಮಗೆ ಸಾಕ್ಷಿ ಸಮೇತ ಸಿಗುವಂಥ ಒಂದು ಏನಾದರೂ ಇವತ್ತಿಗೆ ಆ ಕನಕನ ಕಿಂಡಿ. ಯಾಕೆಂದರೆ ಇವತ್ತು ನಾವು ಎಲ್ಲರೂ ಈಗ ನೀವು ವೈಚಾರಿಕ ಹಿನ್ನೆಲೆಯಲ್ಲಿ ಮಾತಾಡಿ ಅಥವಾ ಆಧ್ಯಾತ್ಮಿಕವಾಗಿ ಮಾತಾಡಿ, ಆ ಕನಕನ ಕಿಂಡಿ ಸಾಕ್ಷಿ ಸಮೇತ ನಮಗಿದೆ. ಕನಕದಾಸರು ದೇವರನ್ನು ನೋಡಿದ್ರು ಅನ್ನೋದಕ್ಕಿದೆ. ಮತ್ತು ಇಡೀ ವಿಗ್ರಹ ತಿರುಗಿರೋದನ್ನ ನಾವು ನೋಡ್ತೀವಿ ಬಾಗಿಲು ಸಮೇತ. ಇದನ್ನು ನೀವು ಯಾವ ಹಿನ್ನೆಲೆಯಲ್ಲಿ ನೋಡ್ತೀರಿ? ಯಾಕೆಂದರೆ ನೀವು ಅಧ್ಯಯನ ಮಾಡಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇದು ಒಂದು ಸೃಷ್ಟಿತ ಅಥವಾ ಕಲ್ಪಿತ ಇದು ಸಂಗತಿ. ಇದು ನಾವು ದೇವರದಾನ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಮಗೇನಿದೆ? ಆಮೇಲೆ ಅಲ್ಲಿ ಕೃಷ್ಣ ತಿರುಗಿದನು ಅನ್ನೋದನ್ನು ನೀವು ನೋಡಿಲ್ಲ, ನಾನು ನೋಡಿಲ್ಲ. ಒಂದು ಕಾಲಘಟ್ಟದೊಳಗೆ ಅದನ್ನು ಬರೆದಿಟ್ಟಾರ, ಅದನ್ನು ಮೌಖಿಕವಾಗಿ ಅದನ್ನು ಪ್ರಚಾರ ಮಾಡ್ತಾ ಬಂದರು. ಅದನ್ನು ನಾವು ಒಪ್ಕೊಂಡು ಇವತ್ತು ಹೇಳ್ತಾ ಇದ್ದೆ ಹೊರತಾಗಿ, ನೀವು ವೈಜ್ಞಾನಿಕವಾಗಿ ನೀವು ಆಲೋಚನೆ ಮಾಡಿದ್ರೆ ಯಾವ ದೇವರುಗಳು ತಿರುಗಲಿಕ್ಕೆ, ನೀವು ದೇವರನ್ನುವಂಥ ಮೂರ್ತಿಗಳು ತಿರುಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನೋ ಒಂದಿದೆ. ನಾನು ಇದನ್ನು ಹೇಳೋದಿಲ್ಲ, ನಾನು ಅಮಾನುಷವಾದಂಥ ಆ ಥರದ್ದು ಯಾವ ಶಕ್ತಿ ಅಂತ ಹೇಳೋದಿಲ್ಲ. ದೇವರು ಇದ್ದಾನೆ ಅನ್ನುವಂಥ ನಿಮ್ಮ ನಂಬಿಕೆ ಆದರೆ ಆಯ್ತು, ಅಲ್ಲಿ ದೇವರು ಇದ್ದರು, ಆ ಕಡೆ ಒಳ್ಳೆಯವರು. ನಾವು ನಿರೀಶ್ವರವಾದಿಗಳು. ದೇವರನ್ನು ನಾವು ಮೂರ್ತಿಯಲ್ಲಿ ಕಾಣೋದಿಲ್ಲ. ದೇವರನ್ನು ಮನುಷ್ಯರಲ್ಲಿ ಕಾಣ್ತೀವಿ, ದೇವರನ್ನು ಪ್ರಕೃತಿಯಲ್ಲಿ ಕಾಣ್ತೀವಿ, ದೇವರನ್ನು ತಂದೆ ತಾಯಿಗಳಲ್ಲಿ ಕಾಣ್ತೀವಿ, ದೇವರನ್ನು ಕಡು ಇದರಲ್ಲಿ ಸಂಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡುವಂಥವ್ರಲ್ಲಿ ನಾವು ಕಾಣ್ತೀವಿ. ಹೀಗಾಗಿ ಅಲ್ಲಿ ಆ ಒಂದು ಇದೆಯಲ್ಲ ಮಿಥ್ಯೆ, ಅದು ಈ ಜಾತಿ ವ್ಯವಸ್ಥೆಯನ್ನು ದೃಢೀಕರಿಸುವಂಥ ಮತ್ತು ಗಣೀಕರಿಸುವಂಥ ಮತ್ತು ಇವತ್ತಿಗೂ ಅದನ್ನು ಸೂಚಿಸುವಂಥ, ಬಿಂಬಿಸುವಂಥ ಅತ್ಯಂತ ಅಮಾನವೀಯವಾದಂಥ ಒಂದು ಇದು ಅಂತ ನನಗೆ ಅನಿಸ್ತಾ ಇದೆ. ಅದು ಕನಕದಾಸರು ಕೃಷ್ಣನ ಮಗ್ಲನೇ ಇರಬೇಕು. ಆದರೆ ಒಂದು ಸತ್ಯ ಮೇಡಮ್, ಪುರಂದರದಾಸ ಆಗಿರಲಿ, ಕನಕದಾಸರಾಗಿರಲಿ, ಇವತ್ತು ನಾವು ಕನಕದಾಸರನ್ನು ಅತ್ಯಂತವಾಗಿ ಪ್ರೀತಿಸೋದು ಎಲ್ಲರೂ ಸಹ ಸುಮಾರು ಒಂದು 80% ಜನ, ಈಗ 20% ಜನ ನಿಮ್ಮ ಥರ ಇರ್ಬೋದು, 80% ಜನ ಪ್ರೀತಿಸೋದು ಸಾಕ್ಷಾತ್ ಶ್ರೀಕೃಷ್ಣನನ್ನು ಕನಕದಾಸರು ನೋಡಿದ್ರು ಆ ಕಿಟಿಕಿಯಿಂದ ಅಂತ ನಮ್ಮ ನಂಬಿಕೆ. ನಾವು ನಮ್ಮ ನಂಬಿಕೆನೂ ಇದೆ, ನಿಮ್ಮ ಜೊತೆಗೇ ಇದೆ. ನಾವು 80-20% ಹೊರಗಿದ್ದವರಲ್ಲ, 100ಕ್ಕೆ 100 ನಾವೆಲ್ಲರೂ. ಅಂದರೆ ಇದನ್ನು ಸೃಷ್ಟಿತ ಕಥೆಗಳನ್ನು ಓದಿ ಕೇಳಿ ಬೆಳ್ಕೊಂಡು ಬಂದವರು. ಅದು ಒಳಗೆ ನಮ್ಗೆ ಆಳವಾಗಿ ಬೇರೆ ಬಿಟ್ಟಿದೆ. ಅದನ್ನು ತಕ್ಷಣಕ್ಕೆ ಆಗೋದಿಲ್ಲ.
ನೀವು ಭಕ್ತಿಯನ್ನು ಕಿಂಡಿಯಲ್ಲಿ ನೋಡಿದ್ರೂ ಭಕ್ತಿನೇ ದೇವ್ರ ಮೂರ್ತಿಯನ್ನು, ನೀವು ಹೆಬ್ಬಾಗಿಲಿನೊಳಗೆ ನೋಡಿದ್ರೂ ದೇವ್ರ ಭಕ್ತಿ ಇದ್ದಲ್ಲೇ ದೇವ್ರು ಕಾಣ್ತಾನೆ ಅನ್ನೋದಾದ್ರೆ ಕಿಂಡಿ ಒಳಗೂ ಕಾಣಲಿ ಬಾಗಿಲದೊಳಗೂ ಕಾಣಲಿ. ನೀವು ಭಕ್ತಿನೇ ಇಲ್ಲ ಅಂತಂದರೆ ಹೆಬ್ಬಾಗಿಲಿನೊಳಗೆ ಹೋಗಿ ನಿಲ್ಲಿಸಿದ್ರೆ ದೇವ್ರು ಕಾಣಿಸೋದಿಲ್ಲ. ಅದು ಕನಕದಾಸರ ಶಕ್ತಿ, ಅದು ಸಾಮರ್ಥ್ಯ, ಅದು ಅವರ ಭಕ್ತಿಯ ಶಕ್ತಿ, ಅದು ಬಹುಶಃ ತಿರುಗಿರ್ಬೋದು. ಆ್ಯಕ್ಚುಲಿ ನಾವು ಈ ಪ್ರಶ್ನೆನ ಕೇಳಲಿಕ್ಕೆ ನಿಮಗೆ ಒಂದು ಕಾರಣ ಅಂತ ಹೇಳಿದ್ರೆ, ತಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀರಿ, ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ಯಾಕೆಂದರೆ ಇದ್ರ ಬಗ್ಗೆ ಇನ್ನಷ್ಟು ಅಧ್ಯಯನಗಳು ಆಗ್ಬೋದಲ್ಲ. ಯಾಕೆಂದರೆ ಒಂದು ಇಡೀ ಒಬ್ಬ ದಂಡನಾಯಕನಾಗಿ ಕನಕದಾಸರು ಎಲ್ಲವನ್ನ ಗೆಲ್ಲೋ ಶಕ್ತಿ ಇದ್ವು, ಎಲ್ಲವನ್ನ ತ್ಯಜಿಸಿ ನಂತರ ಇಲ್ಲ ಆಧ್ಯಾತ್ಮಿಕ ಕಡೆ ಒಂದು ತಮ್ಮ ಕೀರ್ತನೆ ಮುಖಾಂತರ ಶಾಂತಿ ಜಗತ್ತಿನಲ್ಲಿ ಮೂಲ ಮಂತ್ರ ಅಂತ ಹೇಳ್ಕೊಂಡು ಬಂದಾಗ, ಯಾವ ದೇವಸ್ಥಾನ ಹತ್ರ ಹೋಗಿದಾಗ ಅವರ ತೆಳ್ಳದಾಗ ಒಂದು ಮೇಲ್ವರ್ಗದ ಜನ ಇಲ್ಲ ದೇವ್ರಿಗೆ ಎಲ್ರಿಗೂ ಇದ್ದಾನೆ ಅಂತ ಹೇಳ್ಕಂತ ಒಂದು ಅದು ಕಟ್ಟುಕತೆನೋ ಅಥವಾ ನಿಜನೋ ಅದು ಬೇಡ, ಬಟ್ ಅದು ಸಂಶೋಧನೆ ಇನ್ನಷ್ಟು ಆಗ್ಬೇಕಲ್ಲ ಅನ್ನೋ ಕೇಳಿದ್ದೀನಿ. ಎಲ್ಲ ಮಗ್ಗಲಿನ ಸಂಶೋಧನೆಗಳಾಗಬೇಕು, ವಾಸ್ತವ ಸತ್ಯಗಳು ಜನರಿಗೆ ಅರ್ಥ ಆಗಬೇಕು. ಅದರ ಭಕ್ತಿಯ ನೆಲೆಯೊಳಗೆ ಒಪ್ಪೋದಾದ್ರೆ ನನಗೇನು ಅಭ್ಯಂತರ ಇಲ್ಲ. ನಾನು ಹೇಳ್ತಾ ಇರೋದೇನು ಅಂತಂದರೆ, ಅದನ್ನು ಮೌಢ್ಯವಾಗಿ ನೀವು ಬಿಂಬಿಸಬೇಡ್ರಿ ಅಂತೇಳಿ, ಜನರಿಗೆ ಮೌಢ್ಯದ ರೀತಿಯೊಳಗೆ ಅದನ್ನು ಹೇಳ್ಕೊಡೋದು ಬೇಡ ಅಂತ ತಿಳ್ಕೊಂಡು. ನಿಮ್ಮ ನಂಬಿಕೆ ನಿಷ್ಠೆ, ನಂಬಿಕೆಗೂ ಮೂಢನಂಬಿಕೆಗೂ ವ್ಯತ್ಯಾಸ ಇದೆ. ನಮ್ಮ ನಂಬಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲ ಅಂತಂದ್ರೆ ನಾನು ಕಿಂಡಿಯಲ್ಲಿ ಇವ್ರನ್ನ ಕೃಷ್ಣನನ್ನು ನೋಡಿ ನನ್ನ ಭಕ್ತಿಯನ್ನು ಅರ್ಪಿಸಿ ಬರ್ತೀನಿ. ಆದರೆ ನಾನು ಮಾಡೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಂದ್ರೆ, ಇನ್ನೊಬ್ಬರಿಗೆ ನೋವಾಗತ್ತಂದ್ರೆ, ಇನ್ನೊಬ್ರಿಗೆ ನಾನು ಅನ್ಯಾಯ ಮಾಡ್ತೀನಿ ಅಂತಂದ್ರೆ ನನಗೆ ಕಿಂಡಿ ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ನಾನು ಕೃಷ್ಣ ನನ್ನ ಮನಸ್ಸಿನಲ್ಲದ್ರೆ, ನನ್ನ ಆಕಾರದೊಳಗೆ, ನನ್ನ ಕಣ್ಣಿನೊಳಗದ್ರೆ ನಾನು ಇದ್ದಲ್ಲಿನೂ ನೋಡ್ಬೋದಲ್ಲ ಅದನ್ನು. ಓಕೆ ಮೇಡಮ್, ಈಗ ಒಂದು ಸಾಮಾನ್ಯವಾಗಿ ಒಂದು ಜನರಲ್ ಕ್ವಶನ್ ಕೇಳ್ತೀನಿ. ಇವತ್ತು ವಾಟ್ಸಪ್ಪು, ಫೇಸ್ಬುಕ್ಕು ಮತ್ತು ಇಂಟರ್ನೆಟ್ ಇವುಗಳ ಮಧ್ಯೆ ಬುಕ್ಕನ್ನು ಓದುವಂಥ ಯುವಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಜನರಾಗ್ಬೋದು ಕಮ್ಮಿ ಆಗ್ತಿದ್ದಾರೆ. ಅವ್ರಿಗೆ ನಿಮ್ಮ ಅನಿಸಿಕೆ? ಇಲ್ಲ, ಓದಿದೊಂದು ವಿಚಿತ್ರ ಸನ್ನಿವೇಶದೊಳಗೆ ನಾವು ಅದ್ವಿ. ಆಧುನಿಕತೆಯನ್ನು, ತಂತ್ರಜ್ಞಾನವನ್ನು ನಾವು ಬಯಸ್ತೀವಿ, ಒಪ್ತೀವಿ. ಅದರ ತಂತ್ರಜ್ಞಾನ, ಆಧುನಿಕತೆ ಹೇಗೆ ಬರಬೇಕಾಗಿತ್ತು ನಮಗನ್ನುವಂಥದ್ರ ಬಗ್ಗೆ ನಮ್ಗೆ ಪ್ರಶ್ನೆಗಳದಾವೆ. ಬಂದ ರೀತಿ ಇದೆಯಲ್ಲ, ಬಂದ ಸ್ವರೂಪ ಇದೆಯಲ್ಲ, ಅದು ನಾವಿನ್ನೂ ಅದರ ಬಗ್ಗೆ ಒಂದು ರೀತಿಯಾಗಿ ಸಾಮಾಜಿಕ ಮತ್ತು ಮಾನಸಿಕವಾಗಿ, ಬೌದ್ಧಿಕವಾಗಿ ನಾವು ಸಿದ್ಧರಾಗದೇ ಹೊತ್ತಿನೊಳಗೆ ಅದು ದಿಢೀರನ್ನೇ ಬಂದ ಕಾರಣಕ್ಕಾಗಿ ನಮ್ಮ ಮಕ್ಕಳು ಅವುಗಳನ್ನು ಹೇಗೆ ಬಳಸ್ಕೋಬೇಕು, ಅದರ ಮೂಲಕ ಹೇಗೆ ನಾವು ಜಗತ್ತಿನ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಸರಿಯಾದಂಥ ತಿಳುವಳಿಕೆ ಇಲ್ಲ, ಅರಿವು ಇಲ್ಲ. ಈ ಕಾರಣಕ್ಕಾಗಿ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಈ ಓದುವ ಪ್ರವೃತ್ತಿಯಿಂದ ಮಕ್ಕಳು ವಿಮುಖರಾಗಕತ್ತಾರ. ಅದು ವಾಟ್ಸಪ್ನಲ್ಲಿ ಓದ್ಬೋದು, ನೀವು ಲಕ್ಷಾಂತರ ಪುಸ್ತಕಗಳನ್ನು ಮೊಬೈಲ್ನಲ್ಲೇ ಇಟ್ಕೋಬೋದು, ಅಲ್ಲೇ ಒಂದು ಗ್ರಂಥಾಲಯ ಮಾಡ್ಕೋಬೋದು. ಅದು ಏನು ಓದ್ತೀರಿ ಅನ್ನುವಂಥದ್ದು ಮುಖ್ಯ. ಮೊಬೈಲ್ ತಪ್ಪಲ್ಲ, ಅದು ನಾವು ಏನು ಓದಬೇಕು, ಹೇಗೆ ಓದಬೇಕು ಅನ್ನುವಂಥದ್ದನ್ನು ನಾವು ನೋಡಲಿಲ್ಲ. ಹೌದು, ಪುಸ್ತಕ ಮುಂದಿನ ದಿನಗಳಲ್ಲಿ ಪುಸ್ತಕ ಇರಲಿಕ್ಕಿಲ್ಲ, ಇದರ ಸ್ವರೂಪ ಚೇಂಜ್ ಆಗ್ಬೋದು. ಇವತ್ತು ಅದು ಆ ರೀತಿಯಾಗಿ ಡಿಜಿಟಲ್ ಮಾದರಿಗೆ ಪುಸ್ತಕಗಳು ಅಳವಟ್ಟ ಕಾರಣಕ್ಕಾಗಿ ಅದರಲ್ಲಿಯೇ ಓದುವ ಪ್ರಯತ್ನವನ್ನು ನಮ್ಮ ಮಕ್ಕಳು ಮಾಡಬೇಕು. ಇದನ್ನು ಬಿಟ್ಟು ಅದರಲ್ಲಿ ಇರಬೇಕಲ್ಲ. ಅದರ ಅನಗತ್ಯವಾದಂಥ, ಅನಾವಶ್ಯಕವಾದಂಥ ಸಂಗತಿಗಳು ಇವತ್ತೇನದು, ಅದನ್ನು ವಾಟ್ಸಪ್ ಯೂನಿವರ್ಸಿಟಿ ಅಂತ ಕರೆಯುವಷ್ಟರ ಮಟ್ಟಿಗೆ ನಾವು ಅದಕ್ಕೆ ಅಂದ್ಕೊಂಡು ಬಿಟ್ಟಿವೆ. ಅದು ಒಂದು ಯೂನಿವರ್ಸಿಟಿ ಅಂದರೆ ಭೌತಿಕ ಯೂನಿವರ್ಸಿಟಿಗಳಿಗಿಂತಲೂ ಆ ಕಾಣಲಾರದಂಥ ಯೂನಿವರ್ಸಿಟಿಯ ಮೋಹ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಏನು ಕಲಿಸ್ತಾರ ಅನ್ನೋವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾರು ಕಲಿಸ್ತಾರ ಅನ್ನೋವಂಥದ್ದು ಅರ್ಥ ಆಗ್ತಾ ಇಲ್ಲ. ಆದರೆ ವಿಶ್ವವಿದ್ಯಾಲಯಗಳಲ್ಲಿ, ಭೌತಿಕ ವಿಶ್ವವಿದ್ಯಾಲಯಗಳಲ್ಲಿ ಯಾರು ಕಲಿಸ್ತಾರ, ಹೇಗೆ ಕಲಿಸ್ತಾರ, ಏನು ಕಲಿಸ್ತಾರ ಅನ್ನೋವಂಥದ್ದನ್ನು ನಾವು ನೋಡ್ತೀವಿ. ಮತ್ತೊಂದು ಇದಕ್ಕೊಂದು ಚೌಕಟ್ಟಿದೆ, ಅದರಲ್ಲಿ ಚೌಕಟ್ಟಿಲ್ಲ, ನಿಯಮಗಳಿಲ್ಲ, ಯಾರು ಕಲಿಸ್ತಾರಂತ ಗೊತ್ತಿಲ್ಲ. ಮುಖ ಇಲ್ಲದ ಹಾಗೆ ಹೇಳಿಕೊಡುವಂಥ ಭಾಳಷ್ಟು ಸಂಗತಿಗಳನ್ನು, ಭಾಳಷ್ಟು ವ್ಯಕ್ತಿಗಳು, ಸಾಮಾಜಿಕವಾದಂಥ ಮತ್ತು ಇಡೀ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾಗಿ ನೆಮ್ಮದಿಯನ್ನು ಕದಡುವಂಥ ವಿಷಯಗಳು ಜಾಸ್ತಿ ಅಲ್ಲಿ ಹರಿದಾಡ್ತಾ ಇರುವಂಥದ್ದನ್ನು, ಮಕ್ಕಳು ಅದರ ಕಡೆಗೆ ವಾಲುವಂಥದ್ದನ್ನು ನೋಡಿದಾಗ ಒಂದು ಸಣ್ಣ ಆತಂಕ ಇದೆ. ಅವ್ರಿಗೇನಾದ್ರು ಸಂದೇಶ ಇಲ್ಲ, ಮಕ್ಕಳು ಅದರಲ್ಲಿ ಏನು ಓದಬೇಕು ಅನ್ನೋಂಥದ್ದು ಅವರೇ ಅರ್ಥ ಮಾಡ್ಕೋಬೇಕು. ಮತ್ತು ನನಗೆ ಈಗ ಕುಟುಂಬದ ಜವಾಬ್ದಾರಿ ಹೆಚ್ಚಿದೆ ಅಂತ ಅನಿಸ್ತಾ ಇದೆ ಮೊದಲಿಗಿಂತಲೂ. ಕೂಡು ಕುಟುಂಬಗಳಿದ್ದಾಗ ಮಕ್ಕಳ ಅವರ ಇದನ್ನು ಹಂಚಿ ಹೋಗ್ತಾ ಇತ್ತು ಮತ್ತು ಎಲ್ಲರೂ ಅವ್ರ ಮೇಲೆ ಗಮನ ಹರಿಸ್ತಾ ಇದ್ರು. ಈಗ ನ್ಯೂಕ್ಲಿಯರ್ ಕುಟುಂಬಗಳು, ತಂದೆ ತಾಯಿಗಳಿಗೆ ಮಕ್ಕಳನ್ನು ಗಮನಿಸುವಂಥ ವ್ಯವಧಾನ ಇಲ್ಲ. ಮಕ್ಕಳು ತಂದೆ ತಾಯಿಗಳ ಪ್ರೀತಿಯ ಮತ್ತು ಅವ್ರ ಸಾಮಾಜಿಕ ಹೊಣೆಗಾರಿಕೆ ವ್ಯಾಪ್ತಿಯಲ್ಲಿ ಉಳಿದುಕೊಳ್ಳುವ ಹಾಗೆ ಅವರಿಲ್ಲ. ಈ ಎರಡೂ ಇದೆಯಲ್ಲ, ಇದರ ಮಧ್ಯದೊಳಗೆ ಮಕ್ಕಳು ಕಳೆದು ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಸಮಾಜ ಮತ್ತು ಶಿಕ್ಷಣ ತಜ್ಞರು, ಜವಾಬ್ದಾರಿ ಇರುವಂಥ ಸರ್ಕಾರಗಳು ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಇದು ಒಬ್ಬರದೇ ಇದು ಅಲ್ಲ, ಜವಾಬ್ದಾರಿ ಅಲ್ಲ. ಸಮಾಜ ಆಲೋಚನೆ ಮಾಡಬೇಕು, ಕುಟುಂಬ ಆಲೋಚನೆ ಮಾಡಬೇಕು, ಸರ್ಕಾರಗಳ ಆಲೋಚನೆ ಮಾಡಬೇಕು. ಇದನ್ನು ನೋಡಿ ಮಕ್ಕಳ ಮುಂದಿನ ಭವಿಷ್ಯತ್ತನ್ನು ರೂಪಿಸುವಂಥ
ಈ ದೇಶದ ಭಾಳ ದೊಡ್ಡ ಭಾರವನ್ನು ಹೊರಬಹುದಾದಂಥ ಮಕ್ಕಳ ಹೆಗಲುಗಳನ್ನು ಆರೋಗ್ಯಕರವಾಗಿ ಉಳಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಮಕ್ಕಳು ಅವರವರೇ ಈಗ ಗೊತ್ತಾಗುತ್ತೆ, ಮಕ್ಕಳಿಗೂ ಗೊತ್ತಾಗ್ತಾ ಇದೆ. ಅವ್ರು ಏನು ಓದಬೇಕು ಅನ್ನೋವಂಥದ್ದನ್ನು, ಏನು ನೋಡಬೇಕು ಅನ್ನೋವಂಥದ್ದನ್ನು ಅವರೇ ಅರ್ಥಕೊಳ್ತಾ ಇದ್ದಾರೆ. ನಿಮ್ಮ ಈ ಅವಧಿಯೊಳಗೆ ನೀವು ನಿಮ್ಮ ಬದುಕನ್ನು ಹೇಗೆ ನೀವು ಕಟ್ಕೊಳ್ತೀರಿ, ಅದು ಮುಂದಿನ ಹಂತಕ್ಕೆ ಅದು ಮೂಲ ಆಗಿರುತ್ತೆ, ಅದು ಭದ್ರವಾದಂಥ ಬುನಾದಿ ಆಗಿರುತ್ತೆ. ಆಧುನಿಕ ಪರಿಕರಗಳನ್ನು ಬಳಸ್ಕೊಡ್ರಿ, ಆದರೆ ವಿವೇಕದಿಂದ ಬಳಸ್ಕೊಡ್ರಿ. ನಿಮ್ಮ ಜ್ಞಾನವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಸಮಾಜವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ವ್ಯಕ್ತಿತ್ವವನ್ನು ಅತ್ಯಂತ ಆರೋಗ್ಯಕರವಾಗಿ ಇಡುವಂಥ ಸಂಗತಿಗಳು ಅದರ ಮೂಲಕ ಏನು ಬರ್ತೋ ಅವನ್ನೆಲ್ಲ ನೀವು ಸ್ವೀಕಾರ ಮಾಡಿಕೊಡ್ರಿ. ಇನ್ನೊಂದು, ಇವತ್ತಿನ ಯುವ ಬರಹಗಾರರಿಗೆ ಇವತ್ತಿನ ಸಾಹಿತ್ಯದ ಬಗ್ಗೆ ನಿಮ್ಮ ಅನಿಸಿಕೆ? ಇಲ್ಲ, ಇವತ್ತು ಇಲ್ಲಿ ಭಾಳ ಭರವಸೆದಾಯಕವಾದಂಥ ಲೇಖಕರು ಕಾಣಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲ ಸಮುದಾಯದಿಂದ ಬರೆಯುವಂಥ ಯುವಕರು ಹುಟ್ಟಿದ ಕಾರಣಕ್ಕಾಗಿ ನಾವು ಏನು ಮೊದಲು ಹೇಳ್ತಾ ಇದ್ದೀವಿ, ದಲಿತ ಬಂಡಾಯ ಸಾಹಿತ್ಯದ ಘಟ್ಟಗಳನ್ನ ಹೇಳ್ಕೊತ ಬಂದ್ವಲ್ಲ, ಇವತ್ತಿಲ್ಲ. ಎಲ್ಲ ಸಾಹಿತ್ಯ ಪ್ರಕಾರ, ಎಲ್ಲ ಸಾಹಿತ್ಯದ ವಿಚಾರಧಾರೆಯನ್ನು ಏಕಕಾಲದಲ್ಲಿಯೇ ಮಕ್ಕಳ ಮೂಲಕ, ಯುವಕರ ಮೂಲಕ ನೋಡುವ ಹಾಗೆ ನವೋದಯದ ರೀತಿಯಲ್ಲಿ ಬರೆಯುವಂಥ ಯುವಕರು ಅದರ, ಪ್ರಗತಿಶೀಲ ಮನೋಭಾವದಿಂದ ಬರೆಯುವಂಥ ಯುವಕರು ಅದರ, ದಲಿತ ಬಂಡಾಯದ ಆಶೋತ್ತರಗಳನ್ನು ಇಟ್ಟುಕೊಂಡು ಬರೆಯೋದರ, ನವ್ಯದ ಶೈಲಿ ತಂತ್ರ ಇಟ್ಟುಕೊಂಡು ಆ ಆಶಯಗಳನ್ನು ಇಟ್ಟುಕೊಂಡು ಬರೆಯುವಂಥವ್ರು ಅದರ. ಭಾಳ ವೈವಿಧ್ಯಮಯವಾದಂಥ ಕಾಲ ಇದು. ಆದರೆ ಇದಕ್ಕೊಂದು ನಿಶ್ಚಿತವಾದಂಥ ಸಾಮಾಜಿಕವಾದಂಥ ಹೊಣೆಗಾರಿಕೆ ಬಂತು ಅಂತಂದ್ರೆ ಖಂಡಿತವಾಗಿಯೂ ಸಾಹಿತ್ಯ ಸಾಮಾಜಿಕವಾದಂಥ ಬದಲಾವಣೆಗೆ ಭಾಳ ದೊಡ್ಡ ಅಸ್ತ್ರ ಆಗಬಲ್ಲದು ಅಂತ ಅನ್ನಿಸ್ತಾ ಇದೆ. ವೈವಿಧ್ಯಮಯವಾದಂಥ ಯುವಕರು ಬರೆಯೋದನ್ನು ನೋಡಿದ್ರೆ ಖುಷಿ ಅನಿಸುತ್ತಾ, ಆಶ್ಚರ್ಯ ಅನಿಸುತ್ತಾ. ನಮಗಿಂತಲೂ ಮಕ್ಕಳು ಭಾಳ ಮುಂದೆ ಅದಾರ ಅಂದರೆ ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೀವಲ್ಲ, ಅವರ ಆಲೋಚನಾ ಕ್ರಮಕ್ಕೂ ನಮ್ಮ ಆಲೋಚನಾ ಕ್ರಮಕ್ಕೂ, ಅವ್ರ ಬದುಕಿನ ಅನುಭವಗಳಿಗೂ ನಮ್ಮ ಬದುಕಿನ ಅನುಭವಗಳಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಅದು ಬರಹದಲ್ಲಿ ಕಾಣಿಸುತ್ತೆ, ಬದುಕಿನಲ್ಲಿ ಕಾಣಿಸುತ್ತೆ. ಇದನ್ನು ನೋಡಿ ನಾವು ಸಂತೋಷ ಪಡಬೇಕು. ಮೇಡಮ್, ತಾವು ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಹಂಪಿಗೆ ಕುಲಪತಿಯಾಗಿದ್ದವರು. ಶಿಕ್ಷಣ ಅಂದ್ರೇನು, ಇವತ್ತಿನ ಶಿಕ್ಷಣದ ಮಹತ್ವ, ಅಥವಾ ಶಿಕ್ಷಣ ಅಂದರೆ ಹೇಗೆ ಇರಬೇಕು? ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಶಿಕ್ಷಣ ಬೇಕು ಅಂತ ಹೇಳ್ತೀವಿ. ಹುಟ್ಟಿದ ತಕ್ಷಣ ಮನುಷ್ಯನಾಗಿರೋದಿಲ್ಲ. ಮನುಷ್ಯತ್ವವನ್ನು ತುಂಬುವಂಥ ಜ್ಞಾನವನ್ನು, ಸಾಮಾಜಿಕವಾದಂಥ ಅರಿವನ್ನು ಜಾಗೃತಗೊಳಿಸುವಂಥ, ತುಂಬುವಂಥ ಕೆಲಸಕ್ಕೆ ಶಿಕ್ಷಣ ಬೇಕು ಅಂತ ತಿಳ್ಕೊಂಡು ಹೇಳಿವಿ. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ದೊಡ್ಡ ಅಸ್ತ್ರ ಅಂತ ಹೇಳಿದರು. ಶಿಕ್ಷಣ ಅನ್ನುವಂಥದ್ದು ವ್ಯಕ್ತಿಗಳಿಗೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಭಾಳ ದೊಡ್ಡ ಅಸ್ತ್ರ ಅಂತ ತಿಳ್ಕೊಂಡು. ಹೀಗಾಗಿ ಈ ಅಸ್ತ್ರ ಹರಿತವಾಗಿರಬೇಕು, ಮಂಡಾಗಿರಬೇಕು ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕಾಗಿತ್ತು. ಸಮಾಜ ಇವತ್ತು ಶಿಕ್ಷಣ ಹೇಗಿದೆ? ಶಿಕ್ಷಣ ಸಿನಿಕರಾಗಿ ಮಾತನಾಡೋದಲ್ಲ ಅನ್ನಿಸ್ತಾ ಇದೆ. ಶಿಕ್ಷಣದ ಬಗ್ಗೆ ಪ್ರಾರಂಭದೊಳಗೆ ಒಂದು 40 ವರ್ಷದ ಹಿಂದೆ ಬೋಧಿಸುವಂಥ ರೀತಿಗೂ ಇವತ್ತಿನ ಬೋಧನಾ ಕ್ರಮಕ್ಕೂ ಭಾಳ ವ್ಯತ್ಯಾಸಗಳದಾವೆ. ಏಕೆಂದರೆ ಇವತ್ತು ಆ ತಂತ್ರಜ್ಞಾನ ಬೆಳೀತಾ ಇರುವಂಥ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ನಾವು ನಮ್ಮನ್ನು ಬದಲಿಸ್ಕೊಳ್ಬೇಕಾಗತ್ತೆ, ಅದಕ್ಕೆ ನಾವು ಒಗ್ಗಿಸ್ಕೊಳ್ಬೇಕಾಗತ್ತೆ. ನೀವು ಪರಂಪರೆ ಅದನ್ನೇ ಇಟ್ಟುಕೊಂಡು ಹೇಳಕ್ಕೆ ಹೋದ್ವಿ ಅಂದ್ರೆ ಆಗೋದಿಲ್ಲ. ಇವತ್ತು ಮಕ್ಕಳ ಕೈಯೊಳಗೆ ಒಂದು ಸಣ್ಣ ಮೊಬೈಲು ಜಗತ್ತಿನ ವಿದ್ಯಮಾನಗಳನ್ನು ಅವನಿಗೆ ಒದಗಿಸಬಲ್ಲದು. ನಾವೇ ಶಿಕ್ಷಕರೇ ಅವ್ರಿಗೆ ಕೊಡ್ತೀವಿ ಅನ್ನುವಂಥ ಕಾಲದೊಳಗೆ ನಾವಿಲ್ಲ. ಹೀಗಾಗಿ ಶಿಕ್ಷಣ ಅನ್ನುವಂಥದ್ದು ಯಾವ ರೂಪದಲ್ಲಿ ಬಂದ್ರೂ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಆ ಸಾಧ್ಯತೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಷ್ಟೆ. ನೀವು ಪಡ್ಕೊಡ್ರಿ, ಆರೋಗ್ಯಕರವಾಗಿ ಪಡ್ಕೊಡ್ರಿ ಅಂತ ತಿಳ್ಕೊಂಡು. ಶಿಕ್ಷಣ ಸಮಾಜವನ್ನು, ವ್ಯಕ್ತಿಯನ್ನು, ದೇಶವನ್ನು ಬಲಿಷ್ಠಗೊಳಿಸುವಂಥ, ಅಭಿವೃದ್ಧಿಪಡಿಸುವಂಥ, ವ್ಯಕ್ತಿತ್ವವನ್ನು ರೂಪಿಸುವಂಥ, ಸಮಾಜವನ್ನು ಬೆಳೆಸುವಂಥ, ವೈಚಾರಿಕವಾದಂಥ, ವೈಜ್ಞಾನಿಕವಾದಂಥ ರೀತಿ ಒಳಗೆ ಅದನ್ನು ಎತ್ತರಿಸುವಂಥ, ಅಥವಾ ಸಾಮಾಜಿಕ ಅಪಸವ್ಯಗಳನ್ನು ನಿರ್ಮೂಲನೆ ಮಾಡುವಂಥ, ಮನುಷ್ಯನನ್ನು ಮನುಷ್ಯತ್ವದ ಕಡೆಗೆ ಒಯ್ಯುವಂಥ, ನಮ್ಮದೇನು ದೊಡ್ಡ ಭಕ್ತಿ ಪರಂಪರೆ ಇದೆಯಲ್ಲ, ಅದರ ಆಶೋತ್ತರಗಳನ್ನು ಈಡೇರಿಸುವಂಥ ಭಾಳ ದೊಡ್ಡ ಸಾಮರ್ಥ್ಯ ಯಾವುದಕ್ಕೈತಿ ಅಂದ್ರೆ ಅದು ಶಿಕ್ಷಣಕ್ಕಾಗೈತಿ. ಇವತ್ತು ಸಾರ್ವಜನಿಕ ಎಲ್ರಿಗೂ ತೆರೆದುಕೊಂಡೈತಿ. ಮೊದಲನೇಂಗಲ್ಲ, ಒಂದು ವರ್ಗ, ಒಂದು ಸಮುದಾಯ ಓದಬೇಕು ಅಂತಲ್ಲ. ಇವತ್ತು ಓದುವ ಅವಕಾಶಗಳು ಎಲ್ಲ ಅದಾವೆ. ಆದರೆ ಎಲ್ಲ ಇದ್ದಂಥ ಈ ಹೊತ್ತಿನಲ್ಲಿನೂ ಬಡವರಿಗೆ ಶಿಕ್ಷಣ ಅನ್ನುವಂಥದ್ದು ದುಬಾರಿ ಆಗ್ತಾ ಇದೆ. ಶಿಕ್ಷಣ, ಆರೋಗ್ಯ ಇವನ್ನು ಖಾಸಗೀಕರಣದಿಂದ ರಾಷ್ಟ್ರೀಕರಣಕ್ಕೆ ಒಯ್ಯಬೇಕು. ತಮ್ಮ ಗಮನಕ್ಕೆ ಒಂದು, ನೀವೇನು ಬಡವರಿಗೆ ಶಿಕ್ಷಣ ಅನ್ನೋದು ದುಬಾರಿ ಆಗ್ತಿದೆ, ಡಿಗ್ರಿ ಪಡೆಯೋದು ಇವೆಲ್ಲ ಅಂದಿರು, ಆ ಕಾರಣಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಂತ ಒಂದು ನಮ್ಮ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ 12 ವರ್ಷ ಅಂದರೆ
PUC ಓದಿದ ನಂತರ ಯಾರು ಯಾವ ಡಿಗ್ರಿ ಬೇಕಾದರೂ ಪಡಿಬೋದು. ಮನೆಯ ಅವರು ವೃತ್ತಿಯಲ್ಲಿರ್ಬೋದು, ಮನೆ ಗೃಹಿಣಿ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ರೈತ ಆಗಿರ್ಬೋದು, ಅವರಿಗೆ ಬೇಕಾದ ಡಿಗ್ರಿಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ತೆಗೆದುಕೊಂಡು ಓದ್ಬೋದು, ಇಲ್ಲಿ ಎಕ್ಸಾಮ್ ಬರಿಬೋದು, ಪದವಿಯನ್ನು ಪಡ್ಕೋಬೋದು. ನಮ್ಮ ಎಲ್ಲೆಡೆ ಎಲ್ಲರಿಗೂ ಶಿಕ್ಷಣ ಅಂತಕ್ಕಂಥದ್ದು ಇದ್ರ ಬಗ್ಗೆ, ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ನಂಗೆ ಭಾಳ ಹೆಮ್ಮೆ ಇದೆ, ಅಭಿಮಾನ ಇದೆ. ಇಂಥ ಒಂದು ಅವಕಾಶ ಈ ಭಾರತದಂಥ ದೇಶಕ್ಕೆ, ಅದರಲ್ಲಿಯೂ ನಮ್ಮ ಕರ್ನಾಟಕದಂಥ ರಾಜ್ಯಕ್ಕೆ ಭಾಳ ಅಗತ್ಯವಾಗಿತ್ತು. ನನ್ನ ಮನೆಯಲ್ಲೂ ಸಾಕಷ್ಟು ಜನ, ನನ್ನ ನಂತರದ ಬಂದವರೆಲ್ಲ, ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಆಗಲಾರ್ದಂಥ ನನ್ನ ಸಹೋದರರು, ನನ್ನ ಕುಟುಂಬ ಮುಕ್ತ ವಿಶ್ವವಿದ್ಯಾಲಯದಿಂದಲೇ ಪದವಿಯನ್ನು ಪಡ್ಕೊಂಡು ಅನ್ನದ ಹಾದಿಯನ್ನು ಹುಡುಕಿಕೊಂಡರೆ. ಈ ಕಾರಣಕ್ಕಾಗಿ ಇಂಥದ್ದು, ಅದರಲ್ಲಿಯೂ ಕರ್ನಾಟಕದ ತುತ್ತ ತುದಿ ಬೀದರ್ನಿಂದ ಯೂನಿವರ್ಸಿಟಿಗಳಿಗೆ ಹೋಗಿ, ಕಾಲೇಜಿಗೆ ಹೋಗಿ ಓದಲಿಕ್ಕೆ ಸಾಧ್ಯ ಆಗಲಾರ್ದಂಥ ಮತ್ತು ಆರ್ಥಿಕವಾಗಿ ದುರ್ಬಲರಾದಂಥ ಸಮುದಾಯಗಳ ಮಕ್ಕಳು ಇವತ್ತು ದೂರ ಶಿಕ್ಷಣದ ಮೂಲಕ ಪದವಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ಒಂದು ಸರ್ಕಾರಿ ಉದ್ಯೋಗದೊಳಗೆ ಅಥವಾ ಉದ್ಯೋಗ ಇಲ್ಲದ ಹಾಗೇನೂ ಮನುಷ್ಯರಾಗಿ ಬದುಕಲಿಕ್ಕೆ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಮುಕ್ತ ವಿಶ್ವವಿದ್ಯಾಲಯ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟ ಕಾರಣಕ್ಕಾಗಿ ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ನಾನು ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅದರ ಬಗ್ಗೆ ಅಭಿಮಾನ ಪಡ್ತೀನಿ, ಹೆಮ್ಮೆ ಪಡ್ತೀನಿ. ನನ್ನ ಸುತ್ತಮುತ್ತಲಿರುವಂಥವರಿಗೆ ಈ ಓದುವ ಹಂಬಲ ಇದ್ದಾಗ, ಅವರಿಗೆ ನೇರವಾಗಿ ಕಾಲೇಜಿಗೆ ಹೋಗಿ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋವಂಥದ್ದು ಗೊತ್ತಾದಾಗ ಇಂಥದ್ದೊಂದು ಐತಿ ಅಂತ ತಿಳ್ಕೊಂಡು ಎಷ್ಟೋ ಜನ ಯುವಕರಿಗೆ ನಾನೇ ಈ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿಯನ್ನು ನೀಡೀನಿ. ಹೀಗಾಗಿ ಕರ್ನಾಟಕದಲ್ಲಿರುವಂಥ ಮುಕ್ತ ವಿಶ್ವವಿದ್ಯಾಲಯ ಬಹುಪಾಲು ಯುವಕರಿಗೆ, ಯುವತಿಯರಿಗೆ ಓದುವ ಹಂಬಲ ಇರುವಂಥ, ನೀವು ಇವತ್ತೊಬ್ಬರು ಹೇಳಿದರು 80 ವರ್ಷದ ಒಬ್ಬರು ವಯೋವೃದ್ಧರು, 82 ವರ್ಷದ ವಯೋವೃದ್ಧರು ಒಬ್ಬರು MSW ಅಧ್ಯಯನ ಮಾಡಲಿಕ್ಕೆ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡ್ಕೊಂಡಾರ ಅನ್ನೋಂಥದ್ದು ಕೇಳಿದ್ರೆ ಭಾಳ ಖುಷಿ ಅನ್ನಿಸ್ತು, ಭಾಳ ಸಂತೋಷ ಅನ್ನಿಸ್ತು. ಅಂದರೆ ಓದುವ ಹಂಬಲ ವಯಸ್ಸಿಗೆ ಇರೋದಿಲ್ಲ ಅದು. ಮತ್ತು ತಮ್ಮವಾಗಿ ಇನ್ನೊಂದು ವಿಷಯ ಮೇಡಮ್, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾರು ಡಿಗ್ರಿ ಮಾಡಿದಾರೋ ಅದರಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ, IAS ಆಗಿದ್ದಾರೆ, KS ಆಗಿದ್ದಾರೆ, ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ನಾನು ನಿಮ್ಮ ಗಮನಕ್ಕೆ ತಂದೆ ಅಷ್ಟೇ. ಇಲ್ಲ, ನಾನು ಗಮನಿಸಿದ್ದೀನಿ. ವಿಶ್ವವಿದ್ಯಾಲಯದ ಅಧ್ಯಾಪಕರು ಆಗ್ಯಾರ ಭಾಳಷ್ಟು ಜನರು ನಾನು ನೋಡೀನಿ. ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯದೊಳಗೆ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ ಬೇರೆ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾದಂಥದ್ದನ್ನು ನಾನು ಗಮನಿಸೀನಿ. ಹೀಗಾಗಿ ಮುಕ್ತ ವಿಶ್ವವಿದ್ಯಾಲಯ ಒಂದು ಅರ್ಥದೊಳಗೆ ಕರ್ನಾಟಕದ ಜನರಿಗೆ ಕಾಮಧೇನುವಿನ ರೂಪದೊಳಗೆ ಕಾಣಿಸುತ್ತೆ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಕೊನೆಯದಾಗಿ, ನಿಮಗೆ ಪ್ರಶಸ್ತಿ ಗೌರವಗಳು ಹಲವು ಬಂದಿದೆ. ನೀವು ಬರೆದಂಥ ಪುಸ್ತಕಗಳಿಗೆ ಗೌರವ ಯಾವ್ಯಾವ ಗೌರವಗಳು ಬಂದಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ. ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಕರ್ನಾಟಕ ಸರ್ಕಾರ ಕೊಡುವಂಥ ರಾಜ್ಯೋತ್ಸವ ಪ್ರಶಸ್ತಿ, ಮತ್ತು ಅಕ್ಕ ಮಹಾದೇವಿಯನ್ನು ಮೊಟ್ಟ ಮೊದಲಿಗೆ ಅಕ್ಕ ಮಹಾದೇವಿ ಹೆಸರಿನೊಳಗೆ ಸಾಹಿತ್ಯ ಮತ್ತು ಹೋರಾಟವನ್ನು ಪರಿಗಣಿಸಿ ಕೊಡುವಂಥ ಅಕ್ಕ ಮಹಾದೇವಿ ಹೆಸರಿನ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಡುವಂಥದ್ದು ಮೊದಲ ಪ್ರಶಸ್ತಿ ನನಗೆ ಬಂದದ್ದು. ಹೀಗಾಗಿ ನನ್ನ ಹೊಣೆಗಾರಿಕೆ ಜಾಸ್ತಿ ಇದೆ. ನನಗೆ ಸಾಕಷ್ಟು ಪ್ರಶಸ್ತಿಗಳು ಬಂದವು. ಅದರ ಪ್ರಶಸ್ತಿಗಳ ಮೂಲಕನೂ ನನ್ನ ವ್ಯಕ್ತಿತ್ವ ದೊಡ್ಡದಾಗಲಿಲ್ಲ. ಅದು ಪ್ರಶಸ್ತಿಗಳು ಬಂದಷ್ಟು ನಮ್ಗೆ ಸಾಮಾಜಿಕ ಹೊಣೆಗಾರಿಕೆ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡು ಬಯಸ್ತೈತಿ. ಅದಕ್ಕೆ ಗೌರವ ತರುವ ಹಾಗೆ ಬದುಕಬೇಕು ಅನ್ನುವಂಥ ಅಪೇಕ್ಷೆ ಇವತ್ತಿಗೆ ಇದೆ. ಸಂದಂಥ ಏನು ನನಗೆ ಸಮಾಜ ಸರ್ಕಾರಗಳು ಕೊಟ್ಟಂಥ ಗೌರವ ಇದೆಯಲ್ಲ, ಆ ಗೌರವಕ್ಕೆ ಅನುಗುಣವಾಗಿ ಬದುಕಬೇಕು ಅನ್ನುವಂಥ ಎಚ್ಚರವನ್ನು ಇಟ್ಟುಕೊಂಡು ಮಾತ್ರ ದಿನ ಕಳೀತಾ ಇದ್ದೇನೆ. ಕೊನೆಯದಾಗಿ ಮೇಡಮ್, ನಮ್ಮ KSOUನಲ್ಲಿ ಸುಮಾರು 1,00,000 ಜನ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಅವ್ರಿಗೆ ತಮ್ಮ ಸಂದೇಶವನ್ನು ಹೇಳುವ ಮುಖಾಂತರ ಕಾರ್ಯಕ್ರಮವನ್ನು ಮುಗಿಸೋಣ. ಈ 1,00,000 ಒಂದು 50,000 ಹೆಣ್ಮಕ್ಳು ಇರಬೇಕು ಅನ್ಸುತ್ತೆ ನನಗೆ. ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದ್ದಾರೆ. ನಿಮ್ಮ ಜಾಗದೊಳಗೆ ನೀವು ಎಲ್ಲಿದ್ದರೆ ಅಲ್ಲೇ ಇದ್ದುಕೊಂಡು ವಿಶ್ವವಿದ್ಯಾಲಯ ಒದಗಿಸುವಂಥ ಪಠ್ಯವನ್ನು ನೀವು ನಿಷ್ಠೆಯಿಂದ ಓದೋದ್ರ ಮೂಲಕ ಜ್ಞಾನಾರ್ಜನೆ ಮಾಡಿಕೊಳ್ಳುವಂಥ ನಿಮ್ಮ ಹಂಬಲ ಇದೆಯಲ್ಲ, ನಿಮ್ಮ ಹಸಿವನ್ನಿದೆಯಲ್ಲ, ಅದನ್ನು ಭಾಳ ತೃಪ್ತಿದಾಯಕವಾಗಿ ನೀವು ಪೂರೈಸಿಕೊಳ್ಳುವುದರ ಮೂಲಕ ಸಮಾಜದೊಳಗೆ ನೀವು ಒಬ್ಬ ಗಣ್ಯ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಳುವಂಥ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಒಬ್ಬ ಒಳ್ಳೆಯ ನಾಗರಿಕರಾಗುವಂಥ ಪ್ರಯತ್ನವನ್ನು ಈ ವಿಶ್ವವಿದ್ಯಾಲಯ ನೀಡುವಂಥ ಶಿಕ್ಷಣದ ಮೂಲಕ ನೀವು ಮಾಡಿದ್ರಿ ಅಂತಂದ್ರೆ ವಿಶ್ವವಿದ್ಯಾಲಯ ನೀಡಿದಂಥ ಶಿಕ್ಷಣಕ್ಕೂ ಮತ್ತು ನಿಮಗೂ ಎರಡಕ್ಕೂ ಒಳ್ಳೆಯದಾಗುತ್ತಾ ಅನ್ನುವಂಥ ಅಭಿಪ್ರಾಯದಿಂದ ನಿಮ್ಮಂಥವರು ಇಲ್ಲಿ ಓದುವಂಥ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಸಾಮಾಜಿಕ, ರಾಜಕೀಯ, ಆರ್ಥಿಕವಾದಂಥ ನೆಲೆಯೊಳಗೆ ನೀವು ಅಳಿಸಲಾರದಂಥ ಹೆಜ್ಜೆಯನ್ನು ಉಳಿಸುವಂಥವರಾಗಲಿ ಅಂತ ತಿಳ್ಕೊಂಡು ನಾನು ಹಂಬಲಿಸ್ತೀನಿ ಮತ್ತು ಅಪೇಕ್ಷಿಸ್ತೀನಿ. ತುಂಬ ಧನ್ಯವಾದಗಳು ಮೇಡಮ್. ಏಕೆ ಅಂತ ಹೇಳಿದ್ರೆ
ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬಂದು ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಮುಖ್ಯ ಭಾಷಣಕಾರರಾಗಿ ಮಾತಾಡಿ, ಜೊತೆಗೆ ನಾವು ಕರೆದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಮತ್ತು ಸಾಹಿತ್ಯದ ಕೃಷಿಯ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳನ್ನು ನಮಸ್ಕರಿಸ್ತೇನೆ. ನಿಮಗೂ ಅಷ್ಟೇ, ಈ ಪ್ರಯತ್ನದ ಮೂಲಕ ನಿಮ್ಮಲ್ಲಿ ಇದೇನು ದೂರದರ್ಶನದೊಂದು ಇದನ್ನ ಇಟ್ಟುಕೊಂಡಿರಲ್ಲ, ದೃಶ್ಯವಾಹಿನಿಯ ಮೂಲಕ ನನ್ನನ್ನು ಇನ್ನಷ್ಟು ಜಗತ್ತಿಗೆ ತೋರಿಸ್ಬೇಕು ಅನ್ನುವಂಥ ಕಾರಣದಿಂದ ತೋರಿಸಿದ ನಿಮಗೂ ಮತ್ತು ವಿಶ್ವವಿದ್ಯಾಲಯಕ್ಕೂ ಅನಂತ ನಮಸ್ಕಾರಗಳು.